ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಬ್ಯಾಚ್ ಕೋರ್ಸ್ನ ಮುಂದುವರೆದ ಭಾಗವಾಗಿರ್ತಕ್ಕಂತಹ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಸೊ ಈ ಬೌದ್ಧ ಧರ್ಮದ ಬಗ್ಗೆ ನಿಮ್ಮ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಮಿನಿಮಮ್ ಅಂದ್ರೆ ಒಂದು ಪ್ರಶ್ನೆ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಪ್ರಶ್ನೆ ಮಾತ್ರ ಕೇಳ್ತಾನೆ. ಓಕೆ, ಒಂದರಿಂದ ಎರಡು ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾನೆ ಇದರಲ್ಲಿ. ಯಾವುದರಲ್ಲಿ? ಈ ಬೌದ್ಧ ಧರ್ಮದ ಬಗ್ಗೆ, ಸರಿನಾ? ಈ ಬೌದ್ಧ ಧರ್ಮ ಹಾಗೆ ಜೈನ ಧರ್ಮದ ಬಗ್ಗೆ ನಿಮಗೆ ಎನಫ್ ಅಂದ್ರೆ ಎರಡು ಪ್ರಶ್ನೆಗಳನ್ನ ಕೇಳ್ತಾನೆ. ಬಟ್ ಯಾಕೆ ಸರ್ ಈ ಎರಡು ಪ್ರಶ್ನೆಗಳ ಸಲುವಾಗಿ 2 ಗಂಟೆ ನಾವು ವೇಸ್ಟ್ ಮಾಡಬೇಕು ಅಂತ ಕೇಳೋದಾದ್ರೆ, ಆ 2 ಮಾರ್ಕ್ಸ್ ನಿಮ್ಮ ಕಟ್ ಆಫ್ ಕ್ಲಿಯರ್ ಆಗೋದಾದ್ರೆ 2 ಮಾರ್ಕ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಸೊ 0.5 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಟ್ ಆಫ್ ಅಲ್ಲಿ ಜಸ್ಟ್ ಸ್ವಲ್ಪ ಉಳಿದು ಹಿಂದ್ಗಡೆ ಬಿದ್ದಿರ್ತಾರೆ ಗೊತ್ತಾ, ಕಟ್ ಆಫ್ ಇಂದ ಹೊರಗಡೆ ಬಿದ್ದಿರ್ತಾರಲ್ವಾ, ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ ಆ 2 ಮಾರ್ಕ್ಸು, 1 ಮಾರ್ಕ್ಸು, 0.5 ಮಾರ್ಕ್ಸು. ಓಕೆ, ಸೊ ಅದ್ರ ಸಲುವಾಗಿ ಪ್ರತಿಯೊಂದು ಟಾಪಿಕ್ ಕೂಡ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ನಾನು ಒಂದೇ ಜಸ್ಟ್ ಬರೀ ಹಿಸ್ಟ್ರಿ ಮಾತ್ರ ನಾನು ಓದ್ಕೊಂಡು ಎಕ್ಸಾಮ್ ಬರೀತೀನಿ ಅಂದ್ರೆ ಆಗೋದೇ ಇಲ್ಲ, ಸರಿನಾ? ಸೊ ಜಸ್ಟ್ ನಾನು ಆ ಹಿಸ್ಟ್ರಿನಲ್ಲೇ ಆಧುನಿಕ ಇತಿಹಾಸ ಮಾತ್ರ ನಾನು ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀತೀನಿ ಅಂದರೆ ಅದನ್ನು ಕೂಡ ಆಗೋದಿಲ್ಲ. ಯಾಕಂದರೆ ಕ್ವಶನ್ ಪೇಪರ್ ತೆಗೆಯೋನ ಮೈಂಡ್ ಸೆಟ್ ನಮಗೆ ತಿಳಿದಿರಲ್ಲ ಅಲ್ವಾ? ಸೊ ಅದಕ್ಕೆ ನಾವು ಆಲ್ ಓವರ್ ಎಲ್ಲವೂ ಕೂಡ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಆ ರೀತಿಯಿಂದ ನಾವು ಈ ಕ್ಲಾಸಲ್ಲಿ ಯಾವುದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಸೊ ಬೌದ್ಧ ಧರ್ಮದ ಬಗ್ಗೆ ಜಾಸ್ತಿ ಏನು ಡೆಪ್ತ್ ಇಲ್ಲ, ಸೊ ಸ್ವಲ್ಪ ಅಂದರೆ ಮೇಜರ್ಲಿ ಏನೇನು ತಿಳ್ಕೊಬೇಕಲ್ವಾ, ಸೊ ಅದನ್ನು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಬೌದ್ಧ ಧರ್ಮ. ಓಕೆ, ಸೊ ಇವಾಗ ನೀವು ಓದಿದ್ರಿ ಏನು, ಸಿಂಧು ನಾಗರಿಕತೆಯ ಬಗ್ಗೆ ತಿಳ್ಕೊಂಡಿದ್ರಿ. ಸಿಂಧು ನಾಗರಿಕತೆಯ ನಂತರ ಯಾವುದು ಬರುತ್ತೆ ನಿಮಗೆ ಅಂದರೆ ವೈದಿಕ ಯುಗ ಬರುತ್ತೆ. ಓಕೆ, ಈ ವೈದಿಕ ಯುಗ ಬರುತ್ತೆ. ಈ ವೈದಿಕ ಯುಗ ಎಲ್ಲಿಂದ ಅಂದರೆ 1500 BC ಇಂದ, ಓಕೆ, 1500 BC ಇಂದ 600 BC ವರೆಗೂ ಈ ವೈದಿಕ ಯುಗ ಇರುತ್ತೆ. ಈ 600 BC ಯಲ್ಲಿ ಮತ್ತೆ ಧರ್ಮಗಳು ಹುಟ್ಕೋತವೆ, ಹೊಸ ಹೊಸ ಧರ್ಮಗಳು. ಸರ್ ಹಾಗಾದರೆ ಹಿಂದೂ ಧರ್ಮ ಇತ್ತಲ್ವಾ ಸರ್? ಹೌದು ಸರ್, ಹಿಂದೂ ಧರ್ಮ ಪೂರ್ವ ಸನಾತನ ಧರ್ಮ ಹಿಂದೂ ಧರ್ಮ, ಸರಿನಾ? ಬಟ್ ಇಲ್ಲಿ 6ನೇ ಶತಮಾನದಲ್ಲಿ, ಓಕೆ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಈ ಹಿಂದೂ ಧರ್ಮದಲ್ಲಿನ ಕೆಲವೊಂದು ನಂಬಿಕೆ ಇಲ್ಲದೆ, ಹಿಂದೂ ಧರ್ಮಗಳಲ್ಲಿ ಕೆಲವೊಂದು ಹೇಗೆ ಅಂದರೆ ಜಾಸ್ತಿ ಹೀಗೆ ತೊಡಕಾಗಿಬಿಟ್ಟಿರುತ್ತೆ. ಅಂದರೆ ಇವಾಗ ಮಂತ್ರಗಳು ಸಂಸ್ಕೃತದಲ್ಲಿರ್ತವೆ. ಈ ಕಡೆ ನಮ್ಮ ಭಾಗದಲ್ಲಿರೋ ಜನಕ್ಕೆ ಸಂಸ್ಕೃತ ಬರ್ತಿರಲಿಲ್ಲ. ಅದಾದ ನಂತರ ಸಂಸ್ಕೃತ ಎಲ್ಲರಿಗೂ ಕೂಡ ತಿಳಿಯುವಂಥ ಭಾಷೆ ಆಗಿರಲಿಲ್ಲ. ಯಾಕೆಂದರೆ ಅದು ಬ್ರಾಹ್ಮಣ ವರ್ಗದವರಿಗೆ, ಓಕೆ, ಬ್ರಾಹ್ಮಣ ವರ್ಗದವರಿಗೆ ಮತ್ತು ಕ್ಷತ್ರಿಯ ವರ್ಗದವರಿಗೆ ಮತ್ತು ಮೇಲ್ವರ್ಗದವರಿಗೆ ಮಾತ್ರ ಅದು ಸೀಮಿತವಾಗಿಬಿಟ್ಟಿತ್ತು. ಯಾವುದು? ಸಂಸ್ಕೃತ ಅನ್ನೋ ಭಾಷೆ, ಸರಿನಾ? ಸೊ ಅದಕ್ಕೆ ಇವಾಗ ಮಂತ್ರನೇ ತಿಳಿತಾ ಇಲ್ಲ. ಸೊ ಈ ಧರ್ಮದಲ್ಲಿ ನಾನು ಏನು ಮಾಡಲಿ ಅಂತ ಕೆಲವೊಬ್ಬರು ಹೇಗೆ ಅಂದರೆ ಯೋಚನೆ ಮಾಡ್ತಾ ಏನು ಮಾಡ್ಬೋದು ಅಂತ ಇದ್ದರು. ಸೊ ಅದೇ ಸಮಯದಲ್ಲಿ ಬೌದ್ಧರು ಬರ್ತಾರೆ. ಓಕೆ, ಯಾರು? ಸಿದ್ಧಾರ್ಥ ಬರ್ತಾರೆ. ಆ ಸಿದ್ಧಾರ್ಥ ಬಂದು ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದ ಧರ್ಮ ಯಾವುದು ಅಂದರೆ ಬೌದ್ಧ ಧರ್ಮ. ಹಾಗೆ ಮಹಾವೀರರು ಬರ್ತಾರೆ. ಅವರು ಒಂದು ಜೈನ ಧರ್ಮ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, ಬಟ್ ಅದಕ್ಕೆ ಪುಷ್ಟೀಕರಣ ಸಿಕ್ಕಿರಲ್ಲ ಯಾವುದು ಕೂಡ. ಓಕೆ, ಮೀನ್ಸ್ ಬೌದ್ಧ ಧರ್ಮವನ್ನು ಋಷಭನಾಥರು ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಅದನ್ನು ಜೈನ ಧರ್ಮವನ್ನು ಋಷಭನಾಥರು ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಅದಕ್ಕೆ ಜಾಸ್ತಿ ಏನಂದರೆ ಹಿಂಗೆ ಇಂಪಾರ್ಟೆನ್ಸ್ ಸಿಕ್ಕಿರೋದಿಲ್ಲ, ಅದು ಜಾಸ್ತಿ ಪ್ರಚಾರ ಆಗಿರೋದಿಲ್ಲ. ಸೊ ಅದೇ ಸಮಯದಲ್ಲಿ ಇದೇ 6ನೇ BC ಯಲ್ಲಿ, ಓಕೆ, ಸೊ 6ನೇ ಶತಮಾನದಲ್ಲಿ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಏನಾಗುತ್ತೆ, ಇವೆರಡೂ ಧರ್ಮಗಳು ಕೂಡ ಉದಯ ಆಗ್ಲಿಕ್ಕೆ ಕಾರಣ ಆಗ್ತದೆ. ಯಾಕೆ? ಈ ಹಿಂದೂ ಧರ್ಮದಲ್ಲಿನ ತೊಡಕುಗಳಿಂದಾಗಿ. ಓಕೆ, ಸೊ ಇವು ಬೆಳವಣಿಗೆ ಆಗ್ತವೆ. ಆ ಬೆಳವಣಿಗೆಗೆ ಪುಷ್ಟಿ ನೀಡಿದ್ಯಾರು ಅಂದರೆ ಅಲ್ಲಿ ಜೈನ ಧರ್ಮದಲ್ಲಿ ಮಹಾವೀರರು ಬರ್ತಾರೆ. ಓಕೆ, ಬಟ್ ಇಲ್ಲಿ ಅಂದರೆ ಈ ಧರ್ಮವನ್ನೇ ಸ್ಟಾರ್ಟ್ ಮಾಡಿದವರು ಸಿದ್ಧಾರ್ಥ ಬರ್ತಾರೆ. ಓಕೆ, ಭಗವಾನ್ ಬುದ್ಧ ಬರ್ತಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಹೀಗೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಸ್ಟಾರ್ಟ್ ಆದಾಗ ಈ ಬೌದ್ಧ ಧರ್ಮ ಗೌತಮ ಬುದ್ಧ ಅಂತಲೇ ನಾವು ತಿಳ್ಕೊಂಡ್ಬಿಡ್ತೀವಿ. ಓಕೆ, ಬೌದ್ಧ ಧರ್ಮ ಅಂತ ನಮ್ಗೆ ಏನಾದರೂ ಬಾಯಲ್ಲಿ ಬಂದರೆ ಗೌತಮ ಬುದ್ಧ ಫಸ್ಟ್ ನಮಗೆ ನೆನಪರೋದು. ಸೊ ಆ ಗೌತಮ ಬುದ್ಧ ಯಾರು? ಬೌದ್ಧ ಧರ್ಮದ ಸ್ಥಾಪಕರು. ಅವರು ಎಷ್ಟರಲ್ಲಿ ಹುಟ್ಟಿರು ಅಂತ ಕೇಳ್ತಾನೆ. ಓಕೆ, ಸೊ ಬೌದ್ಧ ಧರ್ಮದ ಸ್ಥಾಪಕರಾಗಿರ್ತಕ್ಕಂತಹ ಗೌತಮ ಬುದ್ಧರು ಎಷ್ಟರಲ್ಲಿ, ಯಾವ ಒಂದು ಇಸ್ವಿದಲ್ಲಿ ಹುಟ್ಟಿದ್ರು ಅಂತ ಕೇಳಿದ್ರೆ 563 BC ಯಲ್ಲಿ. ಓಕೆ, ಸೊ 563 BC ಯಲ್ಲಿ ಅವ್ರು ಹುಟ್ಕೊಂಡಿದ್ದಾರೆ. ಹೇಗೆ ನೆನ್ಪಿಟ್ಕೋಬೇಕು? ಬುದ್ಧ ಹೆಂಗೆ ಅಂದರೆ ಹುಲಿ ಇದ್ದಂಗೆ. ಓಕೆ, ಸೊ ಈ ಗೌತಮ ಬುದ್ಧರು ಹೆಂಗಿದ್ರು ಅಂದರೆ ಹುಲಿ ಇದ್ದಂಗಿದ್ರು. ಸೊ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಹುಲಿಗಳ ಸಂಖ್ಯೆ ಎಷ್ಟಿದ್ದಾವೆ? 563 ಹುಲಿಗಳಿದ್ದಾವೆ. ಓಕೆ, ಲೆಕ್ಕ ಹಾಕಿರ್ಬೇಕಾದ್ರು. ಸೊ 563 ಹುಲಿಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಸೊ ಇವರು ಭಗವಾನ್ ಬುದ್ಧ ಕೂಡ ಅದೇ ವರ್ಷ, ಮೀನ್ಸ್ 563 BC ಯಲ್ಲಿ ಇವರು ಜನಿಸಿದ್ದಾರೆ. ಕ್ರಿಸ್ತ ಪೂರ್ವ ಅಥವಾ ಕ್ರಿಸ್ತ ಶಕನ ಅಂತ ಕೇಳಿದ್ರೆ ಕ್ರಿಸ್ತ ಪೂರ್ವದಲ್ಲಿ. ಓಕೆ, ಯೇಸು ಕ್ರಿಸ್ತ ಕ್ರಿಶ್ಚಿಯನ್ ಧರ್ಮ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ 2 ಧರ್ಮಗಳು ಹುಟ್ಕೊಂಡಿದ್ವು. ಒಂದು ಬೌದ್ಧ ಧರ್ಮ, ಇನ್ನೊಂದು ಜೈನ ಧರ್ಮ. ಇವೆರಡೂ ಧರ್ಮಗಳನ್ನು ಹುಟ್ಕೊಳ್ಳೋಕ್ಕಿಂತ ಮುಂಚೆ ಒಂದು ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಹುಟ್ಕೊಂಡಿತ್ತು. ಓಕೆ, ಸೊ ನಮ್ದೊಂದು ಲಕ್ಕಿ ಏನು ಗೊತ್ತಾ, ಇವಾಗ CET ಓದೋರಿಗೆ ನಿಮಗೆ ಬೌದ್ಧ ಧರ್ಮದ ಬಗ್ಗೆ ಟಾಪಿಕ್ ಇಟ್ಟಿದ್ದಾನೆ, ಮತ್ತು ಜೈನ ಧರ್ಮದ ಬಗ್ಗೆ ಇಟ್ಟಿದ್ದಾನೆ, ಇಸ್ಲಾಂ ಧರ್ಮದ ಬಗ್ಗೆ ಇಟ್ಟಿದ್ದಾನೆ, ಕ್ರಿಶ್ಚಿಯನ್ ಬಗ್ಗೆ ಇಟ್ಟಿದ್ದಾನೆ. ಓಕೆ, ಬಟ್ ಏನಾದರೂ ಹಿಂದೂ ಧರ್ಮದ ಬಗ್ಗೆ ಇಟ್ಟಿದ್ರೆ ನೀವು ಜಸ್ಟ್ ಬರೀ ಅದೊಂದು ಟಾಪಿಕ್ ಮುಗಿಯೋದ್ರಲ್ಲೇ
ಆಯಸ್ ಮುಗಿದು ಹೋಗಿರ್ತಿತ್ತೇನೋ. ಓಕೆ, ಯಾಕಂದರೆ ಅಷ್ಟು ಇತಿಹಾಸ ಇದೆ ಸನಾತನ ಧರ್ಮಕ್ಕೆ. ಸೊ ಅದಕ್ಕೆ ಅದನ್ನೊಂದು ಇಟ್ಟಿಲ್ಲ, ಉಳಿದಿರೋದು ಯಾವುದಿದೆ ಅಲ್ವಾ. ಸೊ ಮುಂದೆ ನಿಮಗೆ ಚಿಕ್ಕದಾಗಿ ನೀವು ತಿಳ್ಕೊಬೋದು, ಸ್ವಲ್ಪ ಬ್ರೀಫಾಗಿ ತಿಳ್ಕೊಬೋದಲ್ವಾ, ಅದನ್ನು ಇಟ್ಟಿದ್ದಾನೆ. ಅದೊಂದು ಲಕ್ಕಿ ಅಂತ ಹೇಳ್ಬೋದು. ಏನಾದರೂ ಹಿಂದೂ ಧರ್ಮದ ಬಗ್ಗೆ ಇಟ್ಟಿದ್ರೆ ಬಹಳ ಅಂದರೆ ಬಹಳ ಹಿಂದಿನವರೆಗೂ ಹೋಗಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು, ಸರಿನಾ. ಸೊ ಅದೊಂದು ಲಕ್ಕಿ. ಸೊ ಬಟ್ ಇವರು 563 BC ಯಲ್ಲಿ ಎಲ್ಲಿ ಹುಟ್ಟಿದ್ರು ಇವರು? ಓಕೆ, ಲುಂಬಿನಿ ವನದಲ್ಲಿ ಇವರು ಜನ್ಮ ತಾಳ್ತಾರೆ. ಓಕೆ, ಸೊ ಇವರು ನೇಪಾಳದ ಲುಂಬಿನಿ ವನದಲ್ಲಿ ಇವರು ಜನ್ಮ ತಾಳ್ತಾರೆ. ಆ ನೇಪಾಳದ ಯಾವ ಜಿಲ್ಲೆ ಅಂತ ಕೇಳ್ತಾನೆ ಕೆಲವೊಂದು ಸರಿ. ಓಕೆ, ರಮಿಂಧೆ ಅಂತ ಬರುತ್ತೆ. ಈ ರಮಿಂಧೆ ಅನ್ನುವ ಜಿಲ್ಲೆಯಲ್ಲಿ ಶಾಕ್ಯ ಕುಲದಲ್ಲಿ, ಓಕೆ, ಯಾವ ಕುಲದಲ್ಲಿ ಅಂದರೆ ಶಾಕ್ಯ ಕುಲದಲ್ಲಿ ಇವರು ಜನಿಸಿದರು. ಮೀನ್ಸ್ ಇವರ ತಂದೆ ಏನಿದ್ದಾರಲ್ವ ಶಾಕ್ಯ ಗಣರಾಜ್ಯದ ಒಬ್ಬ ರಾಜನಾಗಿದ್ದರು. ಓಕೆ, ಈ ಸಿದ್ಧಾರ್ಥನ ತಂದೆ ಶಾಕ್ಯ ಗಣರಾಜ್ಯದ ರಾಜನಾಗಿದ್ದರು. ಸೊ ಅದಕ್ಕೆ ಇವರು ಕೂಡ ಶಾಕ್ಯ ಕುಲದವರು ಅಂತ ನಾವು ಹೇಳ್ತೀವಿ. ಶಾಕ್ಯ ಕ್ಷತ್ರಿಯ ಕುಲದಲ್ಲಿ ಇವರು ಜನಿಸ್ತಾರೆ. ಓಕೆ, ಅದೊಂದು ಗಣರಾಜ್ಯವಾಗಿತ್ತು. ಶಾಕ್ಯ ಅನ್ನೋದೊಂದು ಗಣರಾಜ್ಯವಾಗಿತ್ತು, ಸರಿನಾ. ಮಹಾಜನಪದ ಅಲ್ಲ, ಗಣರಾಜ್ಯ, ಸರಿನಾ, ನೆನಪಿರಲಿ. ಮಹಾಜನಪದವೇ ಬೇರೆ, ಗಣರಾಜ್ಯವೇ ಬೇರೆ. ಆ್ಯಂಡ್ ದೆನ್ ಅವರ ತಂದೆ ಯಾರು? ಶುದ್ಧೋಧನ. ಓಕೆ, ಈ ಶಾಕ್ಯ ಕ್ಷತ್ರಿಯ ಕುಲದ ರಾಜ ಯಾರು ಅಂದರೆ ಶುದ್ಧೋಧನ ಬರುತ್ತಾರೆ. ಓಕೆ, ಶುದ್ಧೋಧನ. ಹಾಗೆ ತಾಯಿ ಹೆಸರು ಮಾಯಾದೇವಿ ಅಂತ ಕಂಡುಬರುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಸೊ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಆ ಮಾಯಾದೇವಿಯ ಇನ್ನೊಂದು ಹೆಸರು ಏನಾಗಿತ್ತು ಅಂದರೆ ಮಹಾಮಾಯಾ ಅಂತ ಕೂಡ ಕರಿತೀವಿ, ಸರಿನಾ. ಸೊ ಇವರು ಕಿಲಿಯಾ ಗಣರಾಜ್ಯದ ರಾಜಕುಮಾರಿಯಾಗಿದ್ದರು. ಓಕೆ, ಕಿಲಿಯಾ ಅನ್ನೋದು ಒಂದು ಗಣರಾಜ್ಯ ಕಂಡುಬರುತ್ತೆ. ಆ ಕಿಲಿಯಾ ಗಣರಾಜ್ಯ ಎಲ್ಲಿ ಅಂದರೆ ಇದೇ ನೇಪಾಳ ಭಾಗದಲ್ಲಿ, ಬಿಹಾರ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಕಂಡುಬರುತ್ತೆ. ಆ ಕಿಲಿಯಾ ಎಂಬ ಗಣರಾಜ್ಯದ ರಾಜಕುಮಾರಿಯಾಗಿದ್ದವರು ಯಾರು ಅಂದರೆ ಈ ಮಹಾಮಾಯಾ ಅಥವಾ ಮಾಯಾದೇವಿ, ಸರಿನಾ. ಸೊ ಇವರು ಯಾರಿಗೆ ಮದುವೆ ಆಗ್ತಾರೆ ಅಂದರೆ ಈ ಶುದ್ಧೋಧನ ಅವರಿಗೆ ಮದುವೆ ಆಗ್ತಾರೆ, ಸರಿನಾ. ಇವರ ಸಂತಾನವೇ ಈ ಗೌತಮ ಬುದ್ಧ, ಸಿದ್ಧಾರ್ಥ ಅಂತ ನಾವು ಹೇಳ್ಬೋದು. ಓಕೆ, ಜಗತ್ತನ್ನೇ ಗೆದ್ದ ಭಗವಾನ್ ಬುದ್ಧ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಇವರಿಬ್ಬರದು ಕೂಡ ನಿಮಗೆ ವಂಶಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಕುಲ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದು? ಈ ಶಾಕ್ಯ ಕುಲ, ಹಾಗೆ ಇದು ಕಿಲಿಯಾ ಅನ್ನುವ ಗಣರಾಜ್ಯ. ಓಕೆ, ಇದು ಕಿಲಿಯಾ ಅನ್ನುವ ಗಣರಾಜ್ಯ ಮತ್ತು ಈ ಶಾಕ್ಯ ಅನ್ನುವ ಗಣರಾಜ್ಯ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಅವರ ತಾಯಿಯ ಮರಣದ ನಂತರ, ಯಾರು? ಈ ಗೌತಮ ಬುದ್ಧನ ಅಥವಾ ಸಿದ್ಧಾರ್ಥನ ತಾಯಿಯ ಮರಣ ನಂತರ ಅವರು ತಮ್ಮ ಮಲತಾಯಿ ಮತ್ತು ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿಯಿಂದ ಬೆಳೆದರು. ಓಕೆ, ಇವರನ್ನು ಬೆಳೆಸಿದ ತಾಯಿ ಯಾರು ಅಂದರೆ ಮಹಾಪ್ರಜಾಪತಿ ಗೌತಮಿ. ಓಕೆ, ಮಹಾಪ್ರಜಾಪತಿ ಗೌತಮಿ ಏನಿದಾರಲ್ಲ ಇವರು ಚಿಕ್ಕಮ್ಮ ಆಗಿರ್ತಾರೆ ಅಥವಾ ಇವರ ಮಲತಾಯಿ ಅಂತ ನಾವು ಹೇಳ್ಬೋದು. ಅವರು ಇವರನ್ನು ಬೆಳೆಸ್ತಾರೆ, ಯಾರನ್ನ? ಸಿದ್ಧಾರ್ಥನನ್ನು, ಸರಿನಾ. ಆ್ಯಂಡ್ ದೆನ್ ಈ ಗೌತಮ ಬುದ್ಧರಿಗೆ ಸಂಬಂಧಿಸಿದಂತಹ 4 ದೃಶ್ಯಗಳ ಬಗ್ಗೆ ಕೇಳ್ತಾನೆ. ಓಕೆ, ಈ ಗೌತಮ ಬುದ್ಧರು ಒಂದು ದಿನ ಅವರ ಅರಮನೆಯಿಂದ ಹೊರಗಡೆ ಬರ್ತಾರೆ. ಓಕೆ, ಸೊ ಅವರು ಹುಟ್ಟಿದಾಗಿನಿಂದ ಕೂಡ ಅರಮನೆಯಲ್ಲೇ ಬೆಳೆದಿರ್ತಾರೆ. ಯಾಕೆ ಅರಮನೆಯಲ್ಲೇ ಬೆಳೆದಿರ್ತಾರೆ ಅಂದರೆ ಈ ಶುದ್ಧೋಧನನಿಗೆ ಒಬ್ಬ ಸ್ವಾಮಿಗಳು, ಓಕೆ, ಒಬ್ಬರು ಏನು ಹೇಳಿರ್ತಾರೆ, ಇವಾಗ ಸ್ವಾಮಿಗಳು ಅಂದರೆ ಇಲ್ಲ ಇವನು ಒಬ್ಬ ಆದರೆ ಮಹಾನ್ ರಾಜ ಆಗ್ತಾನೆ. ಓಕೆ, ಆದರೆ ಮಹಾನ್ ರಾಜ ಆಗ್ತಾನೆ, ಇಲ್ಲಾಂದರೆ ಮಹಾನ್ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಆದರೆ ಅದರಲ್ಲಿ ಮಹಾನ್ ಆಗ್ತಾನೆ, ಇಲ್ಲಾಂದರೆ ಇದರಲ್ಲಿ ಮಹಾನ್ ಆಗ್ತಾನೆ. ಓಕೆ, ಒಂದು ಸಂಸಾರವನ್ನು ಬಿಟ್ಟು ಸನ್ಯಾಸಿ ಆಗ್ತಾನೆ, ಇಲ್ಲಾಂದರೆ ಇಡೀ ದೇಶವನ್ನೇ ನೋಡ್ಕೊಳ್ಳತಕ್ಕಂತಹ ಒಬ್ಬ ರಾಜ ಆಗ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವ್ರ ತಂದೆ ಶುದ್ಧೋಧನ ಏನು ಮಾಡ್ತಾರೆ, ಇವನಿಗೆ ಹೊರಗಡೆ ಬಿಟ್ಟರೆ ಅಲ್ವಾ ಇವನು ಸನ್ಯಾಸಿ ಆಗೋದು, ಅದಕ್ಕೆ ಇವನಿಗೆ ಫುಲ್ ಎಲ್ಲ ಸುಖ ವೈಭೋಗದಲ್ಲಿ ಇವನಿಗೆ ಇದೇ ಒಂದು ಅರಮನೆಯಲ್ಲೇ ಎಲ್ಲ ಕೊಡಿಸೋಣ, ಎಲ್ಲ ಇಲ್ಲೇ ಇವನಿಗೆ ಕೊಡಿಸೋಣ ಅಂತ ಅರಮನೆಯಲ್ಲೇ, ಓಕೆ, ಅರಮನೆಯ ಅಂಗಳದಲ್ಲೇ, ಅರಮನೆಯ ಒಳಗಡೆ ಇವ್ರಿಗೆ ಬೆಳೆಸ್ತಾರೆ. ಓಕೆ, ಅಂತಃಪುರದಲ್ಲೇ ಇವ್ರಿಗೆ ಬೆಳೆಸ್ತಾರೆ. ಯಾರಿಗೆ? ಈ ಸಿದ್ಧಾರ್ಥ ಅವರಿಗೆ. ಸೊ ಒಂದು ದಿನ ಏನಾಗ್ತಾರೆ, ಇವರು ರಾಜ ಆದ ನಂತರ, ಓಕೆ, ಈ ಸಿದ್ಧಾರ್ಥ ರಾಜ ಆದ ನಂತರ ಒಂದು ದಿನ ಹೊರಗಡೆ ವಾಯು ವಿಹಾರಕ್ಕೆ ಅಂತ ಹೋಗಿರ್ತಾರೆ. ಸೊ ಅವಾಗ ಅವರು 4 ದೃಶ್ಯಗಳನ್ನು ನೋಡ್ತಾರೆ. ಓಕೆ, ಸೊ ಮೊದಲನೇ ದೃಶ್ಯ ಯಾವುದು, ಎರಡನೇ ದೃಶ್ಯ ಯಾವುದು, ಮೂರನೇ ದೃಶ್ಯ ಯಾವುದು, ನಾಲ್ಕನೇ ದೃಶ್ಯ ಯಾವುದು ಅಂತ ನಿಮಗೆ ಅದೇ ಆರ್ಡ್ರಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಮೊದಲು ಒಬ್ಬ ಮುದುಕನನ್ನು ನೋಡ್ತಾರೆ, ವಯಸ್ಸಾದ ಮುದುಕನನ್ನು. ಓಕೆ, ಮೀನ್ಸ್ ಎಲ್ಲರಿಗೂ ಕೂಡ ಒಂದು ದಿನ ವಯಸ್ಸಾಗೇ ಆಗ್ತದೆ, ನಾನು ಕೂಡ ಮುದುಕ ಆಗ್ತೀನಿ, ನೀವು ಕೂಡ ಮುದುಕ ಆಗ್ತೀರಾ. ಓಕೆ, ಆ್ಯಂಡ್ ದೆನ್ ರೋಗ ಪೀಡಿತ ವ್ಯಕ್ತಿಯ ಬಗ್ಗೆ ನೋಡ್ತಾರೆ, ರೋಗ ಪೀಡಿತ ವ್ಯಕ್ತಿಗೆ ನೋಡ್ತಾರೆ. ಆ್ಯಂಡ್ ದೆನ್ ಮೂರನೇದಾಗಿ ಮೃತದೇಹವನ್ನು ನೋಡ್ತಾರೆ. ಓಕೆ, ಮೃತದೇಹವನ್ನು ನೋಡ್ತಾರೆ. ಆ್ಯಂಡ್ ದೆನ್ ನಾಲ್ಕನೇದು ತಪಸ್ವಿಯನ್ನು ನೋಡ್ತಾರೆ. ಓಕೆ, ಈ 4ರಲ್ಲಿ ಅವರಿಗೆ ಏನು ಅನಿಸುತ್ತೆ ಅಂದರೆ ಇವಾಗ ಮುದುಕ ಅವನು ಕೂಡ ಕಷ್ಟಪಡ್ತಾ ಇದ್ದಾನೆ, ಖುಷಿ ಇಲ್ಲ, ಏನೇನೋ ಯೋಚನೆ ಮಾಡ್ತಾ ಇದ್ದಾನೆ, ಹಂಗಾಯ್ತು ಮಕ್ಕಳು, ಹಂಗೆ ನಾನು ಹಿಂಗೆ ಇದೆ, ಏನೇನೋ ಯೋಚನೆ. ಅದಾದ ನಂತರ ಈ ರೋಗಗ್ರಸ್ತ ವ್ಯಕ್ತಿಗೂ ಕೂಡ ಹಾಗೆ, ನನಗೆ ಆರೋಗ್ಯ ಇದ್ದರೆ ಹಾಗಿರ್ತಿದ್ದೆ, ಹೀಗಿರ್ತಿದ್ದೆ, ಏನಾಯಿತು, ನನ್ನ ಜೀವನ ಹೆಂಗಾಯಿತು, ಇವನು ಕೂಡ ದುಃಖದಲ್ಲೇ ಇದ್ದಾನೆ. ಹಾಗೆ ಈ ಹೆಣದಲ್ಲಿ, ಓಕೆ, ಈ ಮೃತದೇಹ ಇದೆಯಲ್ವಾ, ಈ ಮೃತದೇಹವನ್ನು ನೋಡಿದಾಗೂ ಕೂಡ ಸಿದ್ಧಾರ್ಥನಿಗೆ ಅನಿಸೋದಿದೆ, ಏನು ಎಲ್ಲ ಸತ್ತಿದ್ದಾರೆ, ಎಲ್ಲರೂ ಕೂಡ ಅಳ್ತಾನೆ ಕಳಿಸಿದ್ದಾರೆ, ಎಲ್ಲದರಲ್ಲೂ ದುಃಖ ಇದೆಯಲ್ಲ ಅಂತ. ಓಕೆ, ಲಾಸ್ಟ್ ಕೊನೆಗೆ ಒಬ್ಬ ಸನ್ಯಾಸಿಯನ್ನು ನೋಡ್ತಾರೆ. ಆ ಸನ್ಯಾಸಿ ಮಾತ್ರ ಇವ್ರಿಗೆ ಖುಷಿಯಿಂದ ಕಾಣಿಸ್ತಾರೆ. ಓಕೆ, ಸೊ ಯಾಕೆ ಎಲ್ಲ ಮೋಹವನ್ನು ತ್ಯಜಿಸಿ ಆರಾಮಾಗಿದ್ದಾರೆ ಇವರು ಅಂತ ಅನ್ನಿಸ್ತಾರೆ. ಸೊ ಇದು ಈ 4 ದೃಶ್ಯಗಳೇನಾಗ್ತವೆ ಈ ಸಿದ್ಧಾರ್ಥರ ಮೇಲೆ. ಓಕೆ, ಈ ರಾಜ್ಯ, ಓಕೆ, ಈ ರಾಜ್ಯ ಶಾಕ್ಯ ಕುಲದ ರಾಜನಾಗಿರ್ತಕ್ಕಂತಹ ಗಣರಾಜ್ಯದ ರಾಜನಾಗಿರ್ತಕ್ಕಂತಹ ಸಿದ್ಧಾರ್ಥನ
ಮೇಲೆ ಪರಿಣಾಮ ಬೀರ್ತದೆ, ಸರಿನಾ. ಸೊ ಪರಿಣಾಮ ಬೀರಿ ಇವರು ಮುಂದೆ ಮನೆ ಬಿಟ್ಟು ಹೋಗ್ತಾರೆ. ಓಕೆ, ಮಹಾಪರಿತ್ಯಾಗ ಮಾಡಿ ಹೋಗ್ತಾರೆ. ಇದು ಗೊತ್ತಿರಲಿ ನಿಮಗೆ. ಇದೇ ಆರ್ಡ್ರಲ್ಲಿ ಕೇಳ್ತಾನೆ, ಆರ್ಡರ್ ನೆನ್ಪಿಟ್ಕೋಬೇಕು. ಲಾಸ್ಟಲ್ಲಿ ನಿಮಗೆ ಸನ್ಯಾಸಿ ಸಿಗ್ತಾನೆ, ಮೊದಲು ನಿಮಗೆ ಮುದುಕ ಸಿಗ್ತಾನೆ, ಸರಿನಾ. ಈ ಆರ್ಡರ್ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಕೇಳ್ತಾನೆ ಆರ್ಡ್ರಲ್ಲೇ ಯಾರ್ಯಾರಿಗೆ ನೋಡಿದ್ರು ಸಿದ್ಧಾರ್ಥ ಅಂತ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಈ ಇಂಪಾರ್ಟೆಂಟ್ ಸಿಂಬಲ್ಗಳು ಬರ್ತವೆ. ಓಕೆ, ಪ್ರಮುಖವಾದ ಚಿಹ್ನೆಗಳು ಬರ್ತವೆ. ಅಂದರೆ ಈ ಚಿಹ್ನೆ ಕೊಡ್ತಾನೆ. ಇವಾಗ ಕಮಲ ಎನ್ನುವ ಚಿಹ್ನೆ ಏನನ್ನ ತೋರಿಸ್ತದೆ? ಇವಾಗ ಬುದ್ಧರ ಬಗ್ಗೆ ಕಮಲವನ್ನುವ ಚಿಹ್ನೆ ಏನನ್ನ ತೋರಿಸ್ತದೆ, ಏನು ಸೂಚನೆ ಮಾಡ್ತದೆ ಅಂತ ಕೇಳ್ತಾನೆ. ಓಕೆ, ಸೊ ಏನು ಸೂಚನೆ ಮಾಡ್ತದೆ ಅಂದರೆ ಅವರ ಹುಟ್ಟಿರತಕ್ಕಂತಹ, ಓಕೆ, ಅವರು ಹುಟ್ಟಿಗೆ ಸಂಬಂಧಿಸಿದಂತಹ ಒಂದು ಚಿಹ್ನೆ ಯಾವುದು ಅಂದರೆ ಈ ಕಮಲ. ಮೀನ್ಸ್ ಅವ್ರು ಹುಟ್ಟಿದು ಅಂತ ನಾವು ಏನಾದರೂ ಹೇಳಬೇಕಂದ್ರೆ ಈ ಕಮಲವನ್ನು ನಾವು ಬರೆದ್ರೆ ಸಾಕು. ಓಕೆ, ಅವಾಗ ಅವರು ಗೌತಮ ಬುದ್ಧ ಅವರ ಜನನವಾಗಿರ್ತದೆ ಅಂತ ನಾವು ತಿಳ್ಕೊಬಹುದು. ಆ್ಯಂಡ್ ದೆನ್ ಈ ಕುದುರೆಯ ಚಿತ್ರ ಇದ್ದರೆ ಏನು? ಮಹಾಪರಿತ್ಯಾಗ. ಓಕೆ, ಅಂದರೆ ಅವರು ಮನೆಯನ್ನು ಬಿಟ್ಟು ಹೊರಗಡೆ ಬಂದರು ಇದೇ ಕುದುರೆಯಿಂದ. ಓಕೆ, ಅವರ ಕುದುರೆ ಹೆಸರು ಕೇಳ್ತಾನೆ. ಇನ್ನೊಂದು ಚೆನ್ನಾಗಿದೆ ಇದು ಕ್ವಶನ್. ಓಕೆ, ಸೊ ಈ ಗೌತಮ ಬುದ್ಧ ಅವರ ಕುದುರೆಯ ಹೆಸರೇನು ಅಂತ ಕೇಳ್ತಾನೆ. ಓಕೆ, ಕುದುರೆ ಹೆಸರು ಏನಂದರೆ ಕುಂತಕ ಅಂತ ಬರುತ್ತೆ. ಓಕೆ, ಕುಂತಕ ಅಂತ. ಈ ಕುಂತಕ ಅನ್ನುವ ಕುದುರೆ ಯಾರ್ದು ಅಂದರೆ ಈ ಗೌತಮ ಬುದ್ಧ ಅವರ ಕುದುರೆ. ಅದೇ ಕುದುರೆ ಅವರಿಗೆ ಆ ಅರಮನೆಯಿಂದ ಹೊರಗಡೆ ತಂದು ಬಿಡ್ತದೆ. ಓಕೆ, ಸೊ ಅದಕ್ಕೆ ಆ ಕುದುರೆಯ ಸಿಂಬಲನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಮಹಾಪರಿತ್ಯಾಗ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಬರುತ್ತೆ? ಬೋಧಿ ವೃಕ್ಷ ಬರುತ್ತೆ. ಓಕೆ, ಈ ಬೋಧಿ ವೃಕ್ಷವನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ನಿರ್ವಾಣ ರೀತಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಎಲ್ಲವನ್ನೂ ಬಿಟ್ಟು ಅವ್ರು ಏನೋ ಒಂದು ಪಡೆಯೋಕೆ ಹೊರಟಿದ್ದಾರೆ. ಓಕೆ, ನಿರ್ವಾಣ. ಓಕೆ, ಸೊ ನಿರ್ವಾಣ ಅಂತ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ಬೋಧಿ ವೃಕ್ಷ. ಹಾಗೆ ಒಂದು ಧರ್ಮಚಕ್ರವನ್ನು ಕನ್ಸಿಡರ್ ಮಾಡ್ತೀವಿ. ಈ ಧರ್ಮಚಕ್ರ, ಓಕೆ, ಧರ್ಮಚಕ್ರ ಪರಿವರ್ತನೆ. ಓಕೆ, ಅವರು ಮೊಟ್ಟ ಮೊದಲು ಏನು ಉಪದೇಶ ಕೊಟ್ಟರು ಗೊತ್ತಾ? ಸೊ ಅದರ ಬಗ್ಗೆ ನಮಗೆ ತಿಳಿಸೋದು ಯಾವುದು ಅಂದರೆ ಈ ಧರ್ಮಚಕ್ರ. ಈ ಧರ್ಮಚಕ್ರದಲ್ಲಿ ಟೋಟಲಿ ಎಷ್ಟು ಲೈನ್ಗಳಿದ್ದಾವೆ ಅಂತ ಕೇಳ್ತಾನೆ. ಓಕೆ, ಎಷ್ಟು ಲೈನ್ಗಳಿದ್ದಾವೆ? 24 ಅಲ್ಲ, 24 ನಮ್ಮ ಅಶೋಕ ಚಕ್ರದಲ್ಲಿದ್ದಾವೆ. ಬಟ್ ಇದರಲ್ಲಿ ಎಷ್ಟಿದ್ದಾವೆ ಅಂದರೆ 8 ಇದ್ದಾವೆ. ಇದನ್ನು ಪ್ರಶ್ನೆಯನ್ನು ಕೇಳಿದ್ದಾನೆ. ಓಕೆ, ಈ ಗೌತಮ ಬುದ್ಧರಿಗೆ ಅಥವಾ ಬುದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಧರ್ಮಚಕ್ರದಲ್ಲಿ ಟೋಟಲಿ ಎಷ್ಟು ಕಡ್ಡಿಗಳಿದ್ದಾವೆ ಅಂತ ಕೇಳಿದ್ದಾನೆ. ಓಕೆ, ಟೋಟಲಿ ಎಷ್ಟಿದ್ದಾವೆ ಅಂದರೆ 8 ಇದ್ದಾವೆ. ಇಲ್ಲೇ ನೋಡ್ಕೊಳ್ಳಿ. ಓಕೆ, ಎಷ್ಟಾಯಿತು? 8 ಆಯ್ತಲ್ವಾ? ಸೊ 1 2 3 4 5 6 7 8 ಆಗಿದೆ ಅಲ್ವಾ? ಸೊ 8 ಕಡ್ಡಿಗಳಿದ್ದಾವೆ ಇದರಲ್ಲಿ. ಹಾಗೆ ಸ್ತೂಪದ ಬಗ್ಗೆ, ಈ ಸ್ತೂಪ ಎನ್ನುವ ಒಂದು ಸಿಂಬಲು ಯಾವುದರ ಬಗ್ಗೆ ಹೇಳ್ತದೆ ಅಂದರೆ ಅವರ ಪರಿನಿರ್ವಾಣದ ಬಗ್ಗೆ ಹೇಳ್ತದೆ. ಓಕೆ, ಸೊ ಪರಿತ್ಯಾಗದ ಬಗ್ಗೆ ಹೇಳೋದು ಯಾವುದು ಅಂದರೆ ಕುದುರೆ. ಓಕೆ, ಕುದುರೆ ಅವ್ರದ್ದು ಪರಿತ್ಯಾಗದ ಬಗ್ಗೆ ಹೇಳ್ತಾರೆ. ಅಂದರೆ ಅವರು ಮನೆಯನ್ನು ಬಿಟ್ಟು ಹೊರಟಿರ್ತಕ್ಕಂಥದ್ದು, ಸರಿನಾ. ಬಟ್ ಅವ್ರದ್ದು ಪರಿನಿರ್ವಾಣದ ಬಗ್ಗೆ ಹೇಳೋದು ಯಾವುದು? ಅವರು ಈ ದೇಶವನ್ನು, ಈ ದೇಹದಿಂದ ಆತ್ಮವನ್ನು ಮುಕ್ತಿ ಪಡೆದಿರ್ತಕ್ಕಂತಹ ಒಂದು ಸಿಂಬಲ್ ಯಾವುದು ಅಂತ ಕೇಳ್ತಾನೆ. ಅದು ಸ್ತೂಪ. ಓಕೆ, ಈ ಸ್ತೂಪ ಇದಕ್ಕೆ ಸಂಬಂಧಿಸಿದೆ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದವೆ, ಸರಿನಾ. ಈ ಸ್ತೂಪದಲ್ಲಿ ಏನಿರ್ತವೆ? ಇವಾಗ ಗೌತಮ ಬುದ್ಧರಿಗೆ ಸಂಬಂಧಿಸಿದಂತಹ ಏನಾದರೂ ವಸ್ತುಗಳನ್ನು ಅಲ್ಲಿ ಕೆಳಗಡೆ ಇಟ್ಟು ಅದರ ಮೇಲೆ ಒಂದು ಸ್ತೂಪನ ಕಟ್ಟಿರ್ತಾರೆ, ಸರಿನಾ. ಸೊ ಸ್ತೂಪದ ಕೆಳಗಡೆ ಏನಿರ್ತಾವೆ ಅಂದರೆ ಗೌತಮ ಬುದ್ಧ ಅವರಿಗೆ ಸಂಬಂಧಿಸಿದ, ಓಕೆ, ಸೊ ಕೆಲವೊಂದು ವಸ್ತುಗಳಿರ್ತವೆ, ಸರಿನಾ. ಇದು ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೆಕ್ಸ್ಟ್ ಏನಿದೆ ಅಂದರೆ ಈ ಸಿದ್ಧಾರ್ಥ ಅವರು ಎಷ್ಟನೇ ವಯಸ್ಸಿನಲ್ಲಿ ಮನೆ ಬಿಟ್ಟರು? ಓಕೆ, ಸೊ ಎಷ್ಟನೇ ವಯಸ್ಸಿನಲ್ಲಿ ಅವರು ನಿರ್ವಾಣ, ಓಕೆ, ನಿರ್ವಾಣ ಪಡೆದ್ರು? ಮೀನ್ಸ್ ಅವರಿಗೆ ಇವಾಗ ಜಾಸ್ತಿ ಎಲ್ಲ ಇದ್ರೇನೋ ಲೋಕದ ಅರಿವು ಬಿಟ್ಟು ಅವರು ಸಂಸಾರವನ್ನು ತ್ಯಜಿಸಿ ಅವರಿಗೆ ಒಂದು ಬುದ್ಧಿಯೋಗ ಬಂತು. ಮೀನ್ಸ್ ಏನೋ ಅವರಿಗೊಂದು ಇವಾಗ ಎನ್ಲೈಟ್ಮೆಂಟ್ ಯಾವಾಗಾಯಿತು ಅಂತ ಕೇಳ್ತಾನೆ. ಓಕೆ, ಸೊ ಅವರು 35ನೇ ವಯಸ್ಸಿನಲ್ಲಿ ನಿರಂಜನ ನದಿಯ ದಡದಲ್ಲಿ ಉರುವೆಲ್ಲ ಅಥವಾ ಬೋಧಗಯ ಎನ್ನುವ ಸ್ಥಳದಲ್ಲಿ 49 ದಿನಗಳ ನಿರಂತರ ಧ್ಯಾನದ ನಂತರ ಜ್ಞಾನೋದಯವನ್ನು ಪಡೆದರು, ಸರಿನಾ. ಸೊ ಯಾವ ನದಿ ತೀರದಲ್ಲಿ ಅವರಿಗೆ ಜ್ಞಾನೋದಯವಾಯಿತು ಅಂತ ಕೇಳ್ತಾನೆ? ನಿರಂಜನ ನದಿ. ಓಕೆ, ನಿರಂಜನ ನದಿ ಇಲ್ಲಿ ಏನಿದೆ ಅಲ್ವಾ? ಸೊ ಇದನ್ನೇ ನಾವು ನಿರಂಜನ ನದಿ ಅಂತ ಕರಿತೀವಿ. ಸೊ ರೀಸೆಂಟಾಗೆಲ್ಲ ಫ್ಲಡ್ ಎಲ್ಲ ಆಗಿತ್ತು ಅದರಲ್ಲಿ 2018 ಮತ್ತು 2023ರಲ್ಲಿ. ಸೊ ಅದಕ್ಕೆ ಸ್ವಲ್ಪ ನ್ಯೂಸಲ್ಲಿ ಕೂಡ ಇತ್ತದು ನಿರಂಜನ ನದಿ. ಆ ನಿರಂಜನ ನದಿ ಅಂತ ನೀವು ಕೇಳಿರಲ್ಲ, ಯಾಕೆ? ಅದಕ್ಕೆ ಫಲ್ಗು ನದಿ ಅಂತ ಕರೀತಾರೆ ಪ್ರಸ್ತುತ. ಓಕೆ, ನಿರಂಜನ ನದಿಯ ಪ್ರಸ್ತುತ ಹೆಸರು ಏನು ಅಂದರೆ ಫಲ್ಗು ನದಿ. ಆ ನದಿಯ ತೀರದಲ್ಲಿ 49 ದಿನಗಳ ಕಾಲ ನಿರಂತರ ಧ್ಯಾನದ ನಂತರ ಇವರಿಗೆ ನಿರ್ವಾಣವನ್ನು ಪಡೆದರು. ಓಕೆ, ಜ್ಞಾನೋದಯವನ್ನು ಪಡೆದರು. ಯಾರು? ಸಿದ್ಧಾರ್ಥ ಅವರು ನಿರ್ವಾಣವನ್ನು ಪಡೆದು ಭಗವಾನ್ ಬುದ್ಧರಾದರು, ಸರಿನಾ. ಗೊತ್ತಿರಲಿ ಇದು ನಿಮಗೆ. ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಬುದ್ಧನು ತನ್ನ 5 ಶಿಷ್ಯರಿಗೆ ಸಾರನಾಥದಲ್ಲಿ, ಓಕೆ, ಜಿಂಕೆವನ, ಡಿಯರ್ ಪಾರ್ಕ್. ಓಕೆ, ಡಿಯರ್ ಪಾರ್ಕ್ ಅಂದರೆ ಜಿಂಕೆವನ. ಸೊ ಸಾರನಾಥದ ಜಿಂಕೆವನದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದರು. ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಧರ್ಮಚಕ್ರ ಪ್ರವರ್ತನ ಅಂದರೆ ಏನು ಅಂತ ಕೇಳ್ತಾರೆ. ಓಕೆ, ಅವರು ಮೊಟ್ಟ ಮೊದಲ ಬಾರಿಗೆ ಏನು ಧರ್ಮೋಪದೇಶ ಮಾಡ್ತಾರೆ ಗೊತ್ತಾ?
ಸೆಕೆಂಡು ಲಾಸ್ಟ್ ಅಂತ ಅಲ್ಲ, ಫಸ್ಟ್ ಟೈಮ್ ಅವ್ರು ಏನು ಧರ್ಮೋಪದೇಶ ಮಾಡ್ತಾರೆ ಅದನ್ನು ನಾವು ಏನಂತ ಕರಿತೀವಿ, ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಧರ್ಮಚಕ್ರ ಪ್ರವರ್ತನ. ಓಕೆ, ಸೊ ಧರ್ಮಚಕ್ರ ಇವಾಗ ಉರುಳ್ತಾ ಇದೆ, ಇವಾಗ ಸ್ಟಾರ್ಟ್ ಆಯಿತು ಅಂತಂದಂಗೆ ಅದರ ಅರ್ಥ. ಓಕೆ, ಸೊ ಧರ್ಮಚಕ್ರ ಪ್ರವರ್ತನ ಅಂದರೆ ಅವರ 5 ಶಿಷ್ಯರಿಗೆ ಜಿಂಕೆವನದಲ್ಲಿ, ಸಾರನಾಥದ ಜಿಂಕೆವನದಲ್ಲಿ ಧರ್ಮೋಪದೇಶವನ್ನು ನೀಡಿದ್ದಾಗಿದೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ನೀಡ್ತಾ ಇದ್ದಾರೆ ನೋಡಿ, 5 ಜನ ಇದ್ದಾರಲ್ವಾ ಇಲ್ಲಿ ಟೋಟಲು. ಓಕೆ, 5 ಜನ ಇದ್ದಾರೆ. ಆ್ಯಂಡ್ ದೆನ್ ಅವರು ಎಷ್ಟನೇ ವಯಸ್ಸಿನಲ್ಲಿ ಅವರು ನಿಧನರಾದರು? ಓಕೆ, ಸೊ ಲುಂಬಿನಿ ವನದಲ್ಲಿ ಹುಟ್ಟಿದ್ದಾರೆ ಅವರು. ಓಕೆ, ಬಟ್ ಅವರು ಎಷ್ಟನೇ ವಯಸ್ಸಿನಲ್ಲಿ ನಿಧನರಾದರು ಅಂತ ನಮಗೆ ಗೊತ್ತಿರಬೇಕು. ಅವರು 80ನೇ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ 483ರಲ್ಲಿ ಕುಶಿನಗರದಲ್ಲಿ ನಿಧನರಾಗ್ತಾರೆ. ಓಕೆ, ಸೊ ಕುಶಿನಗರ ಪ್ರಸ್ತುತ ಎಲ್ಲಿದೆ ಅಂದರೆ, ಕುಶಿನಗರ ಅನ್ನೋದು ಉತ್ತರ ಪ್ರದೇಶದ ಜಿಲ್ಲೆಯ ಕುಶಿನಗರ ಜಿಲ್ಲೆಯ ಕಾಸಿಯಾ ಎಂಬ ಗ್ರಾಮದಲ್ಲಿ ಕಂಡು ಬರುತ್ತದೆ. ಓಕೆ, ಎಕ್ಸಾಕ್ಟಾಗಿ ಊರವರು ಯಾವ ಊರಿನಲ್ಲಿ ಡೆತ್ ಆದರು ಅಂದರೆ ಕಾಸಿಯಾ. ಅದು ಎಲ್ಲಿ ಕಂಡು ಬರುತ್ತೆ? ಕುಶಿನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಆ ಕುಶಿನಗರ ಎಲ್ಲಿ ಕಂಡು ಬರುತ್ತೆ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಮೀನ್ಸ್ ಅವರು ನೇಪಾಳದಲ್ಲಿ ಹುಟ್ಟಿ ಭಾರತದಲ್ಲಿ ನಿಧನ ಹೊಂದಿದ್ದಾರೆ ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಸರಿಯಾಗುತ್ತೆ. ಸರಿನಾ, ಗೊತ್ತಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ಇದನ್ನು ಮಹಾಪರಿನಿರ್ವಾಣ ಎಂದು ಕರೆಯಲಾಗುತ್ತದೆ ಅಥವಾ ಅಂತಿಮ ಸ್ಫೋಟ ಎಂದು ಕರೆಯಲಾಗುತ್ತದೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅವ್ರದ್ದು ಮಹಾಪರಿನಿರ್ವಾಣ ಅಂದರೆ ಏನು? ಅವರು ದೇಹ ಬಿಟ್ಟಿದ್ದು. ಓಕೆ, ಸೊ ಬುದ್ಧ ಅವರು ದೇಹ ಬಿಟ್ಟಿದ್ದನ್ನು ನಾವು ಏನಂತ ಕರಿತೀವಿ ಅಂದರೆ ಮಹಾಪರಿನಿರ್ವಾಣ ಅಂತ ಕರಿತೀವಿ. ಸರಿನಾ, ಹಾಗೆ ಅವರು ದೇಹ ಬಿಟ್ಟಿದ್ದನ್ನು ನಿರ್ವಾಣ ಅಂತ ಕರೆದ್ರೆ, ಅವರು ಮೋಹ ಬಿಟ್ಟಿದ್ದನ್ನು ನಾವು ನಿರ್ವಾಣ ಅಂತ ಕರಿತೀವಿ. ಸರಿನಾ, ಗೊತ್ತಿರಲಿ ಇದು ನಿಮಗೆ. ಸೊ ಮೋಹ ಬಿಡೋದಂದ್ರೆ ಏನು? ಇಲ್ಲಿದೆ ಅಲ್ವಾ, ಏನು? ಬೋಧಿ ವೃಕ್ಷದ ಕೆಳಗೆ ಕುಂತಾಗ ಅವರಿಗೆ ಎನ್ಲೈಟ್ಮೆಂಟ್, ಏನೋ ಒಂದು ಬೆಳಕು ಕಾಣಿಸ್ತದೆ. ಓಕೆ, ಅವರಿಗೆ ಈ ಸಂಸಾರ ಎನ್ನುವುದು ಜಸ್ಟ್ ಅದೊಂದು ಹೆಂಗೆ ಅಂದರೆ ಒಂದೊಂದು ಗಂಟಿನ ಥರ, ನಾಟ್ ಥರ. ಸೊ ಇದರಲ್ಲಿ ಇಲ್ಲ, ಜೀವನ ಇಲ್ಲ. ಸೊ ಸನ್ಯಾಸತ್ವದಲ್ಲಿ ಏನೋ ಒಂದು ಧರ್ಮದಲ್ಲಿ ಅವರಿಗೆ ಜೀವನ ಇದೆ ಅಂತ ಗೊತ್ತಾಗುತ್ತೆ. ಸರಿನಾ, ಅದನ್ನು ನಾವೇನಂತ ಕರಿತೀವಿ? ನಿರ್ವಾಣ ಅಂತ ಕರಿತೀವಿ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಬೌದ್ಧ ಧರ್ಮದ ತ್ರಿರತ್ನಗಳು ಅಂತ ಕಂಡುಬರುತ್ತೆ. ಓಕೆ, ಸೊ ಬೌದ್ಧ ಧರ್ಮದಲ್ಲಿ ತ್ರಿರತ್ನಗಳು ಯಾವ ಧರ್ಮಕ್ಕೆ ಸಂಬಂಧಿಸಿದವೆ, ಯಾರಿಗೆ ಸಂಬಂಧಿಸಿದವೆ ಅಂತ ಕೇಳ್ತಾನೆ. ಈ ತ್ರಿರತ್ನಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದವೆ. ಯಾವುದದು ತ್ರಿರತ್ನಗಳು? ಓಕೆ, 3 ಜೆವೆಲ್ಸ್ ಆಫ್ ಓವರ್ಲ್ಯಾಪ್. ಓಕೆ, 3 ಜೆವೆಲ್ಸ್ ಆಫ್ ಬೌದ್ಧಿಸಮ್ ಅಂತ ಕರಿತೀವಿ ನಾವು. ಯಾವುದನ್ನು? ಒಂದು ಬುದ್ಧ, ಇನ್ನೊಂದು ಸಂಘ, ಇನ್ನೊಂದು ಧರ್ಮ. ಓಕೆ, ಬುದ್ಧ, ಸಂಘ ಮತ್ತು ಧರ್ಮ. ಓಕೆ, ಬುದ್ಧ, ಸಂಘ ಮತ್ತು ಧರ್ಮ ಅನ್ನೋದು 3 ತ್ರಿರತ್ನಗಳಾಗಿದ್ದಾವೆ. ಓಕೆ, 3 ರತ್ನಗಳಾಗಿದ್ದಾವೆ, 3 ಜೆವೆಲ್ಸ್ಗಳಾಗಿದ್ದಾವೆ. ಯಾವುದ್ರದ್ದು? ಬೌದ್ಧ ಧರ್ಮದ್ದು. ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ಅವು 2 ಕುಳಿದಾಗ ಮೀನ್ಸಿ ಈ ಬುದ್ಧ ಮತ್ತು ಸಂಘ ಕೂಡಿದಾಗ ಏನಾಗುತ್ತೆ ಅಂತ ಕೇಳ್ತಾರೆ. ಬುದ್ಧ ಮತ್ತು ಸಂಘ ಕೂಡಿದಾಗ ನಮಗೆ ಏನಾಗುತ್ತೆ? ಪ್ರತಿಯಾಗಿ ಸಿಗುತ್ತೆ. ಸರಿನಾ, ಹಾಗೆ ಬುದ್ಧ ಮತ್ತು ಧರ್ಮ ಎರಡನ್ನೂ ನಾವು ಒಪ್ಪಿಕೊಂಡಾಗ ನಮ್ಗೆ ಏನಾಗುತ್ತೆ? ಧ್ಯಾನ ಸಿಗುತ್ತೆ. ಅದಾದ ನಂತರ ಸಂಘ ಮತ್ತು ಧರ್ಮವನ್ನು ನಾವು ಪಾಲಿಸಿದಾಗ ಏನಾಗುತ್ತೆ? ಉಪಾಯ ನಮಗೆ ದೊರಕುತ್ತೆ. ಸರಿನಾ, ಉಪಾಯ ನಮಗೆ ದೊರಕುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಸರಿನಾ, ಸೊ 3 ಕೂಡ ಜಸ್ಟ್ ನಾಟ್ ಅ ಬೌದ್ಧ ಧರ್ಮಕ್ಕೆ, ಇವು ನಮ್ಮ ಲೈಫಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಏನು ಮ್ಯಾಪ್ ಇದು. ಓಕೆ, ಸೊ ನೋಡ್ಕೊಳ್ಳಿ ಇದನ್ನು, ಬುದ್ಧ, ಸಂಘ ಮತ್ತು ಧರ್ಮ. ಓಕೆ, ಬುದ್ಧ, ಸಂಘ ಮತ್ತು ಧರ್ಮ ಅನ್ನೋದು ನಮ್ಮ ಲೈಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸರಿ ನೋಡ್ಕೊಳ್ಳಿ ಇದನ್ನು. ಓಕೆ, ಕೇಳ್ತಾನೆ, ಒಂದು ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ಅಂದರೆ ನಮ್ಮ ಲೈಫು ಕೂಡ ಹೆಲ್ಪ್ ಆಗುತ್ತೆ. ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಈ ಬೌದ್ಧ ಧರ್ಮದ 4 ಸಭೆಗಳು ನಡೀತವೆ. ಓಕೆ, ಸೊ ಟೋಟಲಿ 4 ಸಭೆಗಳು ನಡೀತವೆ. ಬೌದ್ಧ ಧರ್ಮದ ಎಷ್ಟು ಸಭೆಗಳು ನಡೀತವೆ ಅಂತ ಕೇಳ್ತಾನೆ. 4 ಕೊಟ್ಟಿರ್ತಾನೆ. ಓಕೆ, ಸೊ 1 2 3 4 ಕೊಟ್ಟರೆ 4 ಸರಿಯಾದ ಉತ್ತರ ಹಾಕಬೇಕು. ಸೊ ಸಮ್ ಟೈಮ್ ಏನು ಮಾಡ್ತಾನೆ, 1 2 3 4 ಸಾರಿ ಆಪ್ಷನ್ ಬೇಡ, ಎ ಆಪ್ಷನು 2 ಅಂತ ತಗೊಳ್ಳಿ, ಬಿ ಆಪ್ಷನ್ 3 ಅಂತ ಕೊಡ್ತಾನೆ, ಸಿ ಆಪ್ಷನ್ 5 ಅಂತ ಕೊಡ್ತಾನೆ, ಡಿ ಆಪ್ಷನ್ 7 ಅಂತ ಕೊಡ್ತಾನೆ. ಸೊ ಇವಾಗ ಹೇಳ್ಬೋದಾ ಎಷ್ಟು ಬೌದ್ಧ ಸಭೆಗಳು ನಡೀತಿದ್ದಾವೆ? ಓಕೆ, ಸೊ ಎಷ್ಟು ಕೌನ್ಸಿಲಿಂಗ್ ನಡೆದು ಎಷ್ಟು ಕೌನ್ಸಿಲ್ ಆದವು ಅಂತ? ಸರ್ 4 ಅಂತ ಹೇಳಿದ್ರಿ ಇವಾಗಲೇ, ಬಟ್ ಇಲ್ಲಿ ಆಪ್ಷನಲ್ಲಿ 4 ಇಲ್ಲ. ಆಪ್ಷನಲ್ಲಿ 4 ಇಲ್ಲ ಅಂದರೆ ನೀವು ಆಬ್ವಿಯಸ್ಲಿ ಹೋಗಬೇಕಾಗಿರೋ ಆನ್ಸರ್ ಯಾವುದು ಅಂದರೆ 5. ಓಕೆ, 5ನೇದು ಯಾವುದು ಅಂದರೆ ಹರ್ಷವರ್ಧನ ನಡೆಸಿರ್ತಾನೆ. ಎಷ್ಟರಲ್ಲಿ? ಕ್ರಿಸ್ತ ಶಕ 634ರಲ್ಲಿ, ಸಾರಿ 643ರಲ್ಲಿ. ಓಕೆ, 643ರಲ್ಲಿ ಈ ಹರ್ಷವರ್ಧನ ಒಂದು ಸಭೆ ನಡೆಸ್ತಾನೆ. ಓಕೆ, ಸೊ ಧರ್ಮಸಭೆ ಅಂತ ನಾವು ಕರಿತೀವಿ. ಆ ಧರ್ಮಸಭೆ ಪ್ರಯಾಗ್ರಾಜ್ನಲ್ಲಿ ನಡೆಸ್ತಾನೆ. ಅದನ್ನು ನಾವು 5ನೇ ಬೌದ್ಧ ಸಭೆ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಬಟ್ ಕೆಲವೊಬ್ಬರು ಇತಿಹಾಸಕಾರರು ಕನ್ಸಿಡರೇ ಮಾಡಲ್ಲ ಅದನ್ನು. ಯಾಕೆ ಅಂದರೆ ಅಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅವೈಲೇಬಿಲಿಟಿ ಇತ್ತು. ಓಕೆ,
ಪ್ರತಿಯೊಂದು ಧರ್ಮಕ್ಕೂ ಕೂಡ ಅಲ್ಲಿ ಏನಂದರೆ ವೆಲ್ಕಮ್ ಇತ್ತು. ಸೊ ಅದಕ್ಕೆ ಪ್ರತಿಯೊಂದು ಧರ್ಮಕ್ಕೆ ಇತ್ತು, ಅದು ಸರ್ವಧರ್ಮ ಸಮ್ಮೇಳನವಾಗಿತ್ತು. ಸೊ ಕೇವಲ ಬೌದ್ಧ ಧರ್ಮದ ಮಾತ್ರ ಅಲ್ಲ ಅಂತ ಕೆಲವು ಇತಿಹಾಸಕಾರರ ವಾದ. ಬಟ್ ನಾವು ಅದನ್ನು ಬಿಟ್ಟರೂ ಕೂಡ ನಾವು 4 ಅಂತ ಹೇಳ್ಬೋದು. 4 ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ 5 ಅಂತರೂ ಪಕ್ಕ ಆಗುತ್ತೆ. ಸರಿನಾ, ನೆನಪಿರಲಿ ಇದು ನಿಮಗೆ. ಹಾಗೆ ಈ ಪ್ರತಿಯೊಂದು ಬೌದ್ಧ ಸಮ್ಮೇಳನ ಒಂದೇ ಸಮಯದಲ್ಲಿ ನಡೀತಾ ಇಲ್ಲ. ಬೇರೆ ಬೇರೆ ರಾಜರು ತಮ್ಮ ತಮ್ಮ ಆಡಳಿತ ಕಾಲದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅಧ್ಯಕ್ಷರನ್ನ ಒಳಗೊಂಡು ಬೇರೆ ಬೇರೆ ರಾಜರನ್ನ ಒಳಗೊಂಡು ಈ ಸಭೆಗಳು ನಡೀತವೆ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಏನು ಬೌದ್ಧರು ಈ ಭಗವಾನ್ ಬುದ್ಧ ಡೆತ್ ಆದ್ರಲ್ವಾ, ಇವರು ಮಹಾಪರಿನಿರ್ವಾಣ ತಗೊಂಡ್ರಲ್ವಾ. ಸೊ ಅದು ಆದ ನಂತರ ಅದೇ ವರ್ಷ ಒಂದು ಫಸ್ಟ್ ಟೈಮ್ ಒಂದು ಕೌನ್ಸಿಲ್ ನಡೀತಾ. ಮೊದಲ ಬೌದ್ಧ ಸಭೆ ಅಂತ ನಾವು ಕರಿತೀವಿ. ಅದು ಎಷ್ಟರಲ್ಲಿ ನಡೀತು ಅಂದರೆ 483 BC ಯಲ್ಲಿ. BC ನಾಟ್ AD. AD ಅಲ್ಲ, BC. ಬಿಫೋರ್ ಕ್ರಿಸ್ಟ್ ಅಂತ. ಸೊ ಇದು ಎಲ್ಲಿ ನಡೀತು ಅಂದರೆ ರಾಜಗೀರದಲ್ಲಿ ನಡೀತದೆ. ಸರಿನಾ, ಇದನ್ನು ನಡೆಸ್ಕೊಟ್ಟವರು ಯಾರು? ರಾಜ ಅಂದರೆ ಅಜಾತಶತ್ರು. ಸರಿನಾ, ಈ ಅಜಾತಶತ್ರು ಯಾರು? ಬಿಂಬಸಾರನ ಮಗ, ಹರ್ಯಂಕ ರಾಜವಂಶದ 2ನೇ ದೊರೆ, ಉದಯನ ತಂದೆ. ಸರಿನಾ, ಪಾಟೀಲ್ ಪುತ್ರ ಏನು ಕಟ್ಟದ ಅಲ್ವಾ ಉದಯನು, ಅವನ ತಂದೆ ಅಥವಾ ಬಿಂಬಸಾರನ ಮಗ ಯಾರು ಅಂದರೆ ಈ ಅಜಾತಶತ್ರು. ಈ ಅಜಾತಶತ್ರು ರಾಜಗೀರ್ನಲ್ಲಿ ಮೊಟ್ಟ ಮೊದಲ ಬೌದ್ಧ ಸಮ್ಮೇಳನವನ್ನು ಹಮ್ಕೋತಾನೆ. ಸರಿನಾ, ಸೊ ಅದ್ರದ್ದು ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ತಾನೆ. ಸರಿ, ಇವನೇ ರಾಜನೇ ಇದ್ದ, ಇವನೇ ಅಧ್ಯಕ್ಷ ಆಗಿರಬೇಕು. ಇಲ್ಲ ಸರ್, ಒಬ್ಬನು ಕಿಂಗ್ ಇರ್ತಾನೆ, ಇನ್ನೊಬ್ರು ಕಿಂಗ್ ಮೇಕರ್ ಇರ್ತಾನೆ. ಹಾಗೆ ಅಧ್ಯಕ್ಷ ಒಬ್ಬನು ಇರ್ತಾನೆ, ಅದನ್ನು ಅಧ್ಯಕ್ಷನಾಗಿ ಕುಂದ್ರಿಸೋನು ಒಬ್ಬ ಇರ್ತಾನೆ. ಸೊ ಅಧ್ಯಕ್ಷನಾಗಿ ಕುಂದ್ರಿಸೋನು ಈ ರಾಜ. ಬಟ್ ಅಧ್ಯಕ್ಷ ಆಗಲು ಕುಂತವನು ಯಾರು ಅಂದರೆ ಮಹಾಕಶ್ಯಪ. ಸೊ ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರಾದವರು ಯಾರು ಅಂದರೆ ಮಹಾಕಶ್ಯಪ. ಏನು ಕಶ್ಯಪ ಅಂತ ಇರೋದು ಗೊತ್ತಾ? ನಾನಾರು ಕಶ್ಯಪ ಬ್ರಹ್ಮನ ಮಗ, ಧೃತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಸರಿನಾ, ಸೊ ಹಾಗೆ ಇಲ್ಲಿ ಮಹಾಕಶ್ಯಪ ಅನ್ನೋರು ಮೊಟ್ಟ ಮೊದಲ ಬೌದ್ಧ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸರಿನಾ, ಹಾಗೆ ಇದರ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಾನೆ. ನಾವು ಇದನ್ನು ಓದಿರ್ತೀವಿ 483, ರಾಜಗೀರ್ ಓದಿರ್ತೀವಿ, ಅಜಾತಶತ್ರು ಓದಿರ್ತೀವಿ, ಮಹಾಕಶ್ಯಪ ಓದಿರ್ತೀವಿ. ಬಟ್ ಅದ್ರ ಇಂಪಾರ್ಟೆನ್ಸ್ ಏನಿದೆ ಗುರು ಅಂತ ಕೇಳ್ತಾನೆ. ಸೊ ಅವಾಗೇನು ಅಂತ ಹೇಳಬೇಕು ನಾವು, ಆ ಮೊದಲನೇ ಬೌದ್ಧ ಸಮ್ಮೇಳನದಲ್ಲಿ ವಿನಯ ಪೀಠಕ ಮತ್ತು ಸೂತ ಪೀಠಕಗಳು ಬೌದ್ಧ ಧರ್ಮದ 3 ಪೀಠಗಳು ಬರ್ತಾವೆ ಗೊತ್ತಾ. ಸೊ ಆ 3 ಪೀಠಗಳಲ್ಲಿ 2 ಪೀಠಕಗಳು ಕ್ರಿಯೇಟ್ ಆದವು. ಯಾವುದು? ಒಂದು ಸುತ್ತ ಪೀಠಕ, ಇನ್ನೊಂದು ವಿನಯ ಪೀಠಕ. VS ಏನಾಗ್ತವೆ? ಕ್ರಿಯೇಟ್ ಆಗ್ತವೆ ಫಸ್ಟ್ ಬೌದ್ಧ ಸಮ್ಮೇಳನದಲ್ಲಿ. ಹಾಗೆ 2ನೇ ಬೌದ್ಧ ಸಮ್ಮೇಳನ ಯಾವಾಗ ನಡೀತು? ಇದು 483, ಇದು 383. ನೆನಪಿಡಿತದೆ ಈಸಿಯಾಗಿ. ಸರಿನಾ, ಸೊ ಇದು ಎಲ್ಲಿ ಅಂದರೆ ವೈಶಾಲಿಯಲ್ಲಿ. ವೈಶಾಲಿಯಲ್ಲಿ ನಡೀತದೆ. ವೈಶಾಲಿಯಲ್ಲಿ ನಡೆಸಿದವರು ಯಾರು? ಕಾಲಾಶೋಕ. ಈ ಕಾಲಾಶೋಕ ಅನ್ನೋರು, ಈ ಕಾಲಾಶೋಕ ರಾಜ ವೈಶಾಲಿಯಲ್ಲಿ 2ನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ. ಇದರ ಅಧ್ಯಕ್ಷರನ್ನಾಗಿ ಯಾರನ್ನ ಮಾಡ್ತಾನೆ ಅಂದರೆ ಸಭಾಕಮಿಗೆ. ಈ ಸಭಾಕಮಿ ಅನ್ನುವ ಒಬ್ಬ ವ್ಯಕ್ತಿಗೆ ಇದರ ಅಧ್ಯಕ್ಷರನ್ನಾಗಿ ಮಾಡ್ತಾನೆ. ಅಧ್ಯಕ್ಷರನ್ನಾಗಿ. ಹಾಗೆ ಇಲ್ಲಿ ಏನಾಗ್ತದೆ, ಇಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇರಬೇಕು. ಅಲ್ಲಿ ಏನೇನು ನಿರ್ಣಯ ತೊಗೊಂಡ್ರು, ಏನೇನಾಯಿತು, ಏನಿಲ್ಲ, ನಿರ್ಣಯ ತಗೋಬೇಕಂತ ಮಾಡಿರ್ತಾರೆ. ಬಟ್ ಎಲ್ಲರೂ ಕೂಡ ಜಗಳ ಆಡಿ ಡಿವೈಡ್ ಆಗಿಬಿಡ್ತಾರೆ. ಹೀನಯಾನ ಮತ್ತು ಮಹಾಯಾನಾಗಿ ಡಿವೈಡ್ ಆಗಿಬಿಡ್ತಾರೆ ಇವರೆಲ್ಲರೂ ಕೂಡ. ನಾನು ನಿನ್ನನ್ನು ಒಪ್ಕೊಳ್ಳಲ್ಲ, ನೀನು ನನ್ನನ್ನು ಒಪ್ಕೋಬೇಡ ಅಂತ. ಸೊ ಫಾಲೋವರ್ಸ್ ಅಲ್ಲನ್ನ ಬೌದ್ಧ ಧರ್ಮದ ಎಲ್ಲ ಅನುಯಾಯಿಗಳು ಡಿವೈಡ್ ಆಗಿಬಿಡ್ತಾರೆ. ಆ ಡಿವೈಡ್ ಆಗೋದನ್ನು ನಾವು ಏನಂತ ಹೇಳ್ತೀವಿ? 2ನೇ ಬೌದ್ಧ ಸಮ್ಮೇಳನದಲ್ಲಿ ಆಗಿದ್ದಾರೆ ಅಂತ ಹೇಳ್ತೀವಿ. ಹಾಗೆ 3ನೇ ಬೌದ್ಧ ಸಮ್ಮೇಳನ ಎಷ್ಟರಲ್ಲಿ ನಡೀತು? 250 BC ಯಲ್ಲಿ. ಯಾರು ನಡೆಸಿದ್ರು ಇದನ್ನು? ರಾಜ ಅಶೋಕ. ಎಲ್ಲಿ? ಪಾಟಲಿಪುತ್ರದಲ್ಲಿ. ಇದರ ಅಧ್ಯಕ್ಷ ಯಾರು? ಮೊಗ್ಗಲಿಪುತ್ರ ತಿಸ್ಸಾ. ಮೊಗ್ಗಲಿಪುತ್ರ ತಿಸ್ಸಾ ಅನ್ನೋರು 3ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸೊ ಇಲ್ಲೇನಾಯಿತು? ಅಲ್ಲಿ ವಿನಯ ಪೀಠಕ, ಸುತ್ತ ಪೀಠಕ ಮೊದಲನೇದಲ್ಲಿ ರೆಡಿ ಆಗಿತ್ತು, 2ನೇದಲ್ಲಿ ಮತ್ತೆ ಡಿವೈಡ್ ಆಯಿತು. 3ನೇದರಲ್ಲಿ ಏನಾಯಿತು? ಅಭಿಧಮ್ಮ ಪೀಠಕ ರೆಡಿ ಆಗ್ತದೆ. ಅಭಿಧಮ್ಮ ಪೀಠಕ ಯಾವುದರಲ್ಲಿ ಬರೀತಾರೆ? 3ನೇ ಬೌದ್ಧ ಸಮ್ಮೇಳನದಲ್ಲಿ ಅಭಿಧಮ್ಮ ಪೀಠಕ ಬರೀತಾರೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 4ನೇ ಬೌದ್ಧ ಸಮ್ಮೇಳನವನ್ನು ಯಾರು ನಡೆಸ್ತಾರೆ ಅಂದರೆ ಕಾಶ್ಮೀರದಲ್ಲಿ ಕನಿಷ್ಕ ಅವರು ನಡೆಸ್ತಾರೆ. ಈ ಕನಿಷ್ಕ ಅವರು 72 AD ಮೀನ್ಸ್ ಈ ಕ್ರಿಸ್ತ ಹುಟ್ಟಿದ ನಂತರ, ಕ್ರಿಸ್ತ ಧರ್ಮ ಸ್ಟಾರ್ಟ್ ಆದ ನಂತರ AD ಈ ಕ್ರಿಸ್ತ ಶಕದಲ್ಲಿ, ಕ್ರಿಸ್ತ ಶಕ 72ರಲ್ಲಿ ಕಾಶ್ಮೀರದಲ್ಲಿ ಈ ಕನಿಷ್ಕ ಅವರು 4ನೇ ಬೌದ್ಧ ಸಮ್ಮೇಳನವನ್ನು ಹಮ್ಕೋತಾರೆ. ಸೊ ಅದರ ಅಧ್ಯಕ್ಷ ಯಾರಾಗಿರ್ತಾರೆ? ವಸುಮಿತ್ರ. ಸೊ ಇಲ್ಲಿ ಏನಾಗ್ತದೆ, ಅಲ್ಲಿ ಫಾಲೋವರ್ಸ್ ಡಿವೈಡ್ ಆಗ್ತಾರೆ. ಇಲ್ಲಿ 4ನೇದರಲ್ಲಿ ಹೀನಯಾನ ಮತ್ತು ಮಹಾಯಾನ ಎನ್ನುವ 2 ಪಂಥಗಳು ಕ್ರಿಯೇಟ್ ಆಗ್ತವೆ. ಸರಿನಾ, ಸೊ 2ನೇದಲ್ಲಿ ಜಸ್ಟ್ ಫಾಲೋವರ್ಸ್ ಮಾತ್ರ ಡಿವೈಡ್ ಆಗಿರ್ತಾರೆ. 4ನೇದಲ್ಲಿ ಏನಾಗುತ್ತೆ? ಹೀನಯಾನ ಮತ್ತು ಮಹಾಯಾನ ಅನ್ನೋದು 2 ಪಂಗಡಗಳು ಕ್ರಿಯೇಟ್ ಆಗ್ತವೆ. ಎಲ್ಲಿ? ಈ ಬೌದ್ಧ ಧರ್ಮದಲ್ಲಿ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? ಕೆಲವೊಂದಾದರೂ ನೆನ್ಪಿಟ್ಕೋಬೋದು. ಹೇಗೆ ಗೊತ್ತಾ? ಲಿಂಕ್ ಮಾಡಿ. 1ನೇದು 483, 2ನೇದು 383. ಹಾಗೆ 1ನೇದು ಅಜಾತಶತ್ರು, 3ನೇದು ಅಶೋಕ. ಸರಿನಾ, 2ನೇದು ಕಾಲ ಅಶೋಕ. ಹೇಗೆ ಸರ್? ಮೊದಲನೇದು AL ಬರುತ್ತೆ, 3ನೇದು ಕೂಡ AL ಬರುತ್ತೆ. 2ನೇದು ಇಲ್ಲಿ ಕೂಡ ಅಶೋಕ ಬರುತ್ತೆ, ಇಲ್ಲಿ ಕೂಡ ಅಶೋಕ ಬರುತ್ತೆ. 2ನೇದು ಕಾಲ ಅಶೋಕ, ಮುಂದೆ ಅದು ಕಾಲು ಕಟ್ಟಾಗಿಬಿಡುತ್ತೆ, ಮುಂದೆ ಬರೀ ಅಶೋಕ ಉಳಿದು ಬಿಡ್ತಾನೆ. ಸರಿನಾ, ಹೀಗೆ ನೆನ್ಪಿಟ್ಕೋಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಈ ಕನಿಷ್ಕ ಕಾಶ್ಮೀರದಲ್ಲಿ ಅಶೋಕನ ರಾಜಧಾನಿ ಯಾವುದು? ಪಾಟಲಿಪುತ್ರ. ಮತ್ತು ಈ ಕಾಲ ಅಶೋಕನ ರಾಜಧಾನಿ ಯಾವುದು?
ವೈಶಾಲಿ, ವಜ್ಜಿ, ಓಕೆ, ಅದು ಬರುತ್ತೆ. ಆ್ಯಂಡ್ ದೆನ್ ಅಜಾತಶತ್ರು ರಾಜಗೀರ್, ಓಕೆ. ಸೊ ಅವನೇ ರಾಜ ಆಗಿರ್ತಾನೆ, ಸೊ ಒಂದು ರಾಜಗೀರ್ ಅಂತ ನೀವು ನೆನ್ಪಿಟ್ಕೋಬಹುದು, ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಬಟ್ ಮೊದಲನೇದು ಯಾವುದು ಅಂದರೆ ನಿಮಗೆ ವಿನಯ ಪೀಠಕ, ಸುತ್ತ ಪೀಠಕ. ಮೂರನೇದು ಯಾವುದು ಅಂದರೆ ಅಭಿಧಮ್ಮ ಪೀಠಕ. ಹಾಗೆ ಎರಡನೇದು ಯಾವುದು, ಫಾಲೋವರ್ಸ್ ಡಿವೈಡ್ ಆಗ್ತಾರೆ. ನಾಲ್ಕನೇದಲ್ಲಿ ಎರಡೂ ಕೂಡ ಬೇರೆ ಪಂಗಡಗಳೇ ಆಗಿಬಿಡ್ತವೆ. ಯಾವುದು, ಒಂದು ಹೀನಾಯನ ಮತ್ತು ಮಹಾಯಾನ. ಇಂಪಾರ್ಟೆಂಟ್ ಇದೆ ಈ ಚಾರ್ಟ್ ಏನಿದೆ ಅಲ್ವಾ, ಹೆವಿ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಓಕೆ. ಆ್ಯಂಡ್ ದೆನ್ ಈ ಬೌದ್ಧ ಸಾಹಿತ್ಯಗಳು ಕಂಡುಬರ್ತವೆ. ಈ ಬೌದ್ಧ ಸಾಹಿತ್ಯಗಳಲ್ಲಿ ಏನೇನು ಕಂಡುಬರ್ತವೆ, ತ್ರಿಪೀಠಕಗಳು ಕಂಡುಬರ್ತವೆ, ಓಕೆ. ಸೊ ಇವಾಗ ಹೇಳಿದೆ ನಿಮಗೆ ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ ಅಂತ ಆ ಪೀಠಕಗಳು ಕಂಡುಬರ್ತವೆ. ಮತ್ತು ಯಾವುದು, ಮಿಲಿಂದ ಪನ್ಹೋ ಅನ್ನುವ ಒಂದು ಗ್ರಂಥ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ, ಓಕೆ. ಈ ಮಿಲಿಂದ ಪನ್ಹೋ, ಓಕೆ, ಈ ಮಿಲಿಂದ ಪನ್ಹೋ ದೀನ್ ಪನ್ನಹ ಅನ್ನುವ ಈ ಪುಸ್ತಕ ಏನಿದಾವಲ್ಲ, ಇವುದು ಈ ಬೌದ್ಧ ಸಾಹಿತ್ಯಕ್ಕೆ ಸಂಬಂಧಿಸಿದವ, ಓಕೆ. ಇದು ದೀನ್ ಪನ್ನಹ ಎನ್ನುವ ಪುಸ್ತಕ ಯಾರು ಬರೆದಿದ್ದಾರೆ ಅಂದರೆ ಇದೇ ಮಿಲಿಂದ ಪನ್ಹೋ ಅನ್ನೋರು ಬರೆದಿದ್ದಾರೆ, ಸರಿನಾ. ಮಿಲಿಂದ ಎನ್ನುವರು ಬರೀತಾರೆ, ಮಿಲಿಂದ ಎನ್ನುವ ರಾಜ. ಹಾಗೆ ದೀಪವಂಶ ಮತ್ತು ಮಹಾವಂಶ ಅನ್ನೋದು ನಿಮಗೆ ಶ್ರೀಲಂಕಾದಲ್ಲಿ ಕಂಡುಬರುತ್ತೆ. ಶ್ರೀಲಂಕಾದ ಒಂದು ಧರ್ಮ ಬುಕ್ಗಳಿದ್ದ ಹಾಗೆ ಇದ್ದಾವೆ, ಸರಿನಾ. ಸೊ ಅವೆಲ್ಲವೂ ಕೂಡ ನಿಮಗೆ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಇದೇ ಬೌದ್ಧ ಧರ್ಮದ ಬಗ್ಗೆ ಹೇಳುತ್ತೆ, ಸರಿನಾ. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಬೌದ್ಧ ಧರ್ಮದ ಪಂಥಗಳು ಯಾವುದು, ಹೀನಾಯಾನ, ಮಹಾಯಾನ ಮತ್ತು ಇನ್ನೊಂದು ಬರುತ್ತೆ ವಜ್ರಯಾನ ಅಂತ, ಓಕೆ. ಒಂದು ಹೀನಾಯಾನ, ಇನ್ನೊಂದು ಮಹಾಯಾನ, ಹಾಗೆ ವಜ್ರಯಾನ, ಸರಿನಾ. ಈ ಮೂವರು ಕೂಡ ಇಂಪಾರ್ಟೆಂಟ್ ಇದಾವೆ. ಈ ಮೂರು ಕೂಡ ನೀವು ನೆನ್ಪಿಟ್ಕೋಬೇಕು, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಈ ಕೆಲವೊಂದು 50 ಪ್ರಶ್ನೆಗಳನ್ನ ಹಾಕಿದ್ದೀನಿ. 50 ಪ್ರಶ್ನೆಗಳು ನೋಡ್ಕೊಳ್ಳೋಣ. ಬಟ್ ಈ 50 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಾತುಗಳನ್ನ ಏನೋ ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವ ಹೆಸರುಗಳನ್ನ ಹೇಳಬೇಕು. ಇವಾಗ ಮೊಟ್ಟ ಮೊದಲ, ಓಕೆ, ಈ ಮೊದಲ ಉಪದೇಶದಲ್ಲಿ ಜಿಂಕೆವನ ಸಾರನಾಥದಲ್ಲಿ ಉಪದೇಶ ಕೊಟ್ಟರು ಅಂತ ಹೇಳಿದೆ ಅಲ್ವಾ, ಆ 5 ವ್ಯಕ್ತಿಗಳು ಯಾರು ಅಂತ ಕೇಳ್ತಾನೆ, ಓಕೆ. ಒಂದನೇದು ಕೊಂಡಣ್ಣ, ಓಕೆ. ಒಂದನೇ ವ್ಯಕ್ತಿ ಯಾರು ಅಂದರೆ ಕೊಂಡಣ್ಣ. ಎರಡನೇ ವ್ಯಕ್ತಿ ಯಾರು, ಅಶ್ವಜಿತ, ಓಕೆ. ಸೊ ಅಶ್ವಜಿತ. ಮೂರನೇದು ಮಹಾಯಾನ, ಓಕೆ, ಸಾರಿ ಮಹಾನಮ ಅಂತ ಬರ್ತಾರೆ. ಹಾಗೆ ಇನ್ನೊಂದು ಯಾರು ಬರ್ತಾರೆ ಅಂದರೆ ನಿಮಗೆ ವಸ್ಪ ಅಂತ ಬರ್ತಾರೆ, ಓಕೆ. ಯಾರು, ವಸ್ಪ ಅಂತ. ಹಾಗೆ ಇನ್ನೊಬ್ರು ಯಾರು ಕಂಡು ಬರ್ತಾರೆ ಅಂದರೆ ನಿಮಗೆ ಭಾದನೀಯ ಅಂತ ಕಂಡು ಬರ್ತಾರೆ, ಓಕೆ. ಭಾದರಿಯ ಅಂತ, ಓಕೆ. ಸೊ ಭಾದರಿಯ ಮತ್ತು ವಸ್ಪ. ಹಾಗೆ ಇಲ್ಲಿ ಕೆ ಮೀನ್ಸ್ ಕೊಂಡಣ್ಣ, ಎ ಅಂದರೆ ಅಶ್ವಜಿತ, ಮತ್ತು ಎಂ ಅಂದರೆ ಮಹಾನಮ ಅಂತ ಕಂಡುಬರ್ತಾರೆ. ಈ 5 ವ್ಯಕ್ತಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಧರ್ಮೋಪದೇಶ ಮಾಡ್ತಾರೆ ಯಾರು, ಈ ಭಗವಾನ್ ಬುದ್ಧ. ಇವರ ವಯಸ್ಸು ಎಷ್ಟರಲ್ಲಿ ಇವರಿಗೆ ನಿರ್ವಾಣ ಸಿಕ್ತು, 35ನೇ ವಯಸ್ಸಿನಲ್ಲಿ. ಯಾವ ಒಂದು ನದಿ ತೀರದಲ್ಲಿ, ನಿರಂಜನ ನದಿ ತೀರದಲ್ಲಿ. ಆ ನಿರಂಜನ ನದಿಗೆ ಪ್ರಸ್ತುತ ಏನಂತ ಕರಿತೀವಿ, ಫಲ್ಗು ಅಂತ ಕರಿತೀವಿ, ಸರಿನಾ. ಹಾಗೆ ಇವರು ಎಷ್ಟನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು, 80ನೇ ವಯಸ್ಸಿನಲ್ಲಿ, ಸರಿನಾ. ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಹಾಗೆ ಈ ಸಿದ್ಧಾರ್ಥನ, ಈ ಗೌತಮ ಬುದ್ಧನ ಪತ್ನಿ ಹೆಸರು ಏನು ಅಂತ ಕೇಳ್ತಾರೆ, ಓಕೆ. ಈ ಸಿದ್ಧಾರ್ಥ ಅಥವಾ ಗೌತಮ ಬುದ್ಧನ ಪತ್ನಿ ಯಾರು ಅಂದರೆ ಯಶೋಧರ, ಓಕೆ. ಯಶೋಧರ. ಈ ಯಶೋಧರ ಯಾರು ಅಂದರೆ ಸಿದ್ಧಾರ್ಥನ ಪತ್ನಿ, ಓಕೆ. ಯಶೋಧೆ ಯಾರ ಪತ್ನಿ ಹೇಳಿ ನೋಡೋಣ, ಹೇಳ್ಬೋದಾ? ಹೇಳಿದನ್ನು ಕಮೆಂಟ್ ಮಾಡಿ. ಯಶೋಧರ ಯಾರು ಅಂದರೆ ನಿಮಗೆ ಸಿದ್ಧಾರ್ಥನ ಪತ್ನಿಯಾಗಿರ್ತಾರೆ, ಸರಿನಾ. ಇವ್ರ ಹೆಸರನ್ನ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಈ ಸಿದ್ಧಾರ್ಥನ ಮಗ ಯಾರು ಅಂದರೆ ರಾಹುಲ, ಓಕೆ. ಈ ರಾಹುಲ ಅಂದರೆ ಮೀನಿಂಗ್ ಕೇಳ್ತಾನೆ, ಓಕೆ. ರಾಹುಲ ಅಂದರೆ ಅನಿಷ್ಟ ಅನ್ನಂಗೆ ಅದರ ಅರ್ಥ, ಓಕೆ. ರಾಹುಲ ಅಂದರೆ ಅನಿಷ್ಟ, ಓಕೆ. ಯಾವುದು, ಅನಿಷ್ಟ ಅನ್ನಂಗೆ ಇದರ ಅರ್ಥ. ಹಾಗೆ ಈ ಸಿದ್ಧಾರ್ಥನಿಂದ, ಓಕೆ, ಬದಲಾವಣೆಗೊಂಡ ಒಬ್ಬ ರಾಕ್ಷಸ ಯಾರು, ಒಬ್ಬ ಕಳ್ಳ ಯಾರು ಅಂತ ಕೇಳ್ತಾರೆ, ಓಕೆ. ಅಂಗುಲಿಮಾಲ ಎನ್ನುವ ವ್ಯಕ್ತಿ ಏನಿದಾನಲ್ವಾ, ಈ ಅಂಗುಲಿಮಾಲ ಅಂಗುಲಿ ಅಂದ್ರೆ ಏನು, ಬೆರಳುಗಳು, ಓಕೆ. ಸೊ ಎಲ್ಲರನ್ನೂ ಕೂಡ ಕೊಂದು ಅವರು ಬೆರಳುಗಳನ್ನು ಕಟ್ ಮಾಡಿ ತನ್ನ ಕೊರಳು ಹಾಕೋತಿರ್ತಾನೆ. ಸೊ ಈ ಅಂಗುಲಮಾಲ ಇವರಿಂದನೇ ಪರಿವರ್ತನೆ ಹೊಂದಿದ್ದಾನೆ. ಯಾರಿಂದ, ಗೌತಮ ಬುದ್ಧರಿಂದ, ಸರಿನಾ. ಸೊ ಇವರಿಂದ ಪರಿವರ್ತನೆ ಹೊಂದಿದ ಒಬ್ಬ ವ್ಯಕ್ತಿ ಯಾರು ಅಂದರೆ ಅಂಗುಲಿಮಾಲ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಈ ಗೌತಮ ಬುದ್ಧರನ್ನ ಏಷ್ಯಾದ ಬೆಳಕು, ಓಕೆ. ಈ ಏಷ್ಯಾದ ಬೆಳಕೆಂದು ಈ ಗೌತಮ ಬುದ್ಧರನ್ನು ಯಾರು ಕರೆದಿದ್ದಾರೆ ಅಂತ ಕೇಳ್ತಾರೆ, ಓಕೆ. ಎರ್ನಾಲ್ಡ್ ಅಂತ ಬರ್ತಾರೆ, ಓಕೆ. ಯಾರು, ಎಡ್ವಿನ್ ಅರ್ನಾಲ್ಡ್ ಅಂತ, ಓಕೆ. ಈ ಎಡ್ವಿನ್ ಅರ್ನಾಲ್ಡ್ ಅಂತ ಕಂಡುಬರ್ತಾರೆ. ಈ ಎಡ್ವಿನ್ ಅರ್ನಾಲ್ಡ್ನವರು ಈ ಏಷ್ಯಾದ ಬೆಳಕು ಅಂತ ಈ ಗೌತಮ ಬುದ್ಧರಿಗೆ ಕರೆದಿದ್ದಾರೆ, ಸರಿನಾ. ಏಷ್ಯಾದ ಬೆಳಕು ಮಾತ್ರ ಅಲ್ಲ, ಜಗತ್ತಿನ ಬೆಳಕು ಅಂತ ಕೂಡ ನಾವು ಹೇಳ್ಬೋದು. ಯಾರಿಗೆ, ಈ ಗೌತಮ ಬುದ್ಧರಿಗೆ, ಸರಿನಾ. ಸೊ ಅದು ಯಾರು ಅಂದರೆ, ಯಾರು ಕರೆದವ್ರು ಯಾರು ಅಂದರೆ ಈ ಎಡ್ವಿನ್ ಅರ್ನಾಲ್ಡ್ ಅಂತ, ಸರಿನಾ. ಇದು ನೆನಪಿರಲಿ ನಿಮಗೆ. ಹಾಗೆ ತಥಾಗತ ಎಂದರೆ ಏನು ಅಂತ ಕೇಳ್ತಾನೆ, ಓಕೆ. ಈ ತಥಾಗತ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದೇ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಒಂದು ವರ್ಡ್ ಯಾವುದು ಅಂದರೆ ತಥಾಗತ, ಓಕೆ. ಯಾವುದು, ಈ ತಥಾಗತ ಅಂತ ಕಂಡುಬರುತ್ತೆ. ಈ ತಥಾಗತ ಎಂದರೆ ಏನು ಅಂತ ಕೇಳಿದ್ರೆ ಸತ್ಯವನ್ನ ಅರಿತವನು ಎಂದರ್ಥ, ಓಕೆ. ಸತ್ಯವನ್ನು ತಿಳ್ಕೊಂಡವ ಅಂದಂಗೆ ಅದರ ಅರ್ಥ, ಸರಿನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಇದರಲ್ಲಿ ಅಷ್ಟಾಂಗ ಮಾರ್ಗಗಳು ಅಂತ ಕಂಡುಬರ್ತವೆ, ಓಕೆ. ಅಷ್ಟಾಂಗ ಮಾರ್ಗಗಳು ಯಾವ ಧರ್ಮದಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ. ಅಷ್ಟಾಂಗ ಮಾರ್ಗಗಳು ಕಂಡುಬರೋದು ಯಾವುದು, ಅಲ್ಲೇ ಯಾವುದರಲ್ಲಿ ಅಂದರೆ ಬೌದ್ಧ ಧರ್ಮದಲ್ಲಿ ಕಂಡುಬರ್ತವೆ. ಅದು ಯಾವುದು ಅಂದರೆ ಒಂದು ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಹಾಗೆ ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ, ಸರಿನಾ. ಸೊ ಈ 8
ಓಕೆ. ಈ 8 ಏನಿದಾವಲ್ವ ಇವು ಅಷ್ಟಾಂಗ ಮಾರ್ಗಗಳು. ಅಂದರೆ ಮುಕ್ತಿ ನಮಗೆ ಸಿಗಬೇಕು ಅಂದರೆ ಯಾವ ಮಾರ್ಗ ನಮಗೆ ಹೆಲ್ಪ್ ಮಾಡುತ್ತೆ ಅಂದರೆ ಈ 8 ಮಾರ್ಗಗಳು ನಮಗೆ ಹೆಲ್ಪ್ ಮಾಡ್ತವೆ. ಈ 8 ಮಾರ್ಗದಲ್ಲಿ ನಾವು ನಡೆದ್ರೆ ನಾವು ಕೂಡ ಭಗವಾನ್ ಬುದ್ಧರಾಗ್ಬೋದು ಅಂತ ಭಗವಾನ್ ಬುದ್ಧರೇ ಹೇಳ್ತಾರೆ, ಸರಿನಾ. ಸೊ ಇದನ್ನು ಅನುಯಾಯಿಗಳು ಕೂಡ ಮೊದಲು ಅನುಸರಿಸಬೇಕು, ಹಾಗೆ ಎಲ್ಲರೂ ಕೂಡ ಅನುಸರಿಸಬೇಕು. ಸೊ ಜಗತ್ತು ಹೇಗಂದರೆ ಬ್ಯೂಟಿಫುಲ್ ಆಗುತ್ತೆ, ಸರಿನಾ. ಏಷ್ಯಾದ ಬೆಳಕು ಜಗತ್ತಿಗೆ ಬೆಳಕು ಕೊಡುತ್ತೆ. ಸೊ ಅದನ್ನು ನಾವು ಕೂಡ ಮಾಡಬೇಕು. ಆ್ಯಂಡ್ ದೆನ್ ಮತ್ತೆ ಇದರಲ್ಲಿ ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನ ಹೇಳ್ತಾರೆ. ಓಕೆ. ಸೊ ಯಾವ್ಯಾವ ಮಾಹಿತಿ ಅಂದರೆ, ಓಕೆ, ಎರಡನೇ ಬುದ್ಧ ಅಂತ ನಾವು ಯಾರಿಗೆ ಕರಿತೀವಿ ಅಂತ ಕೇಳ್ತಾನೆ. ಓಕೆ. ಸೊ ಎರಡನೇ ಬುದ್ಧ ಅಂತ ನಾವು ಅಶೋಕರಿಗೆ ಕರಿತೀವಿ. ಓಕೆ. ಯಾರಿಗೆ? ಅಶೋಕ. ಓಕೆ. ಅಶೋಕ ಸಾಮ್ರಾಟಿಗೆ. ಮೂರನೇ ಬುದ್ಧ ಅಂತ ಯಾರಿಗೆ ಕರಿತೀವಿ? ಕನಿಷ್ಕನಿಗೆ ಕರಿತೀವಿ. ಓಕೆ. ಮೂರನೇ ಬುದ್ಧ ಅಂತ ಕನಿಷ್ಕನಿಗೆ ಕರಿತೀವಿ. ಹಾಗೆ ಎರಡನೇ ಅಶೋಕ ಅಂತ ಕೂಡ ಇದೇ ಕನಿಷ್ಕನಿಗೆ ಕರಿತೀವಿ, ಸರಿನಾ. ಎರಡನೇ ಅಶೋಕ ಕನಿಷ್ಕ, ಹಾಗೆ ಮೂರನೇ ಬುದ್ಧ ಕೂಡ ಕನಿಷ್ಕನೇ ಆಗಿರ್ತಾನೆ. ಹಾಗೆ ಎರಡನೇ ಬುದ್ಧ ಯಾರು? ಅಶೋಕ, ಸರಿನಾ. ಇದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ಮತ್ತೆ ಏನು ಕೇಳ್ತಾನೆ, ಈ ಗೌತಮ ಬುದ್ಧರಿಗೆ ಪ್ರಥಮವಾಗಿ ಭಿಕ್ಷೆಯನ್ನು ಹಾಕಿರ್ತಕ್ಕಂತಹ ಒಬ್ಬ ಮಹಿಳೆ ಯಾರು ಅಂತ ಕೇಳ್ತಾರೆ. ಓಕೆ. ಈ ಗೌತಮ ಬುದ್ಧರಿಗೆ ಭಿಕ್ಷೆ ಹಾಕಿದವರು ಯಾರು ಅಂದರೆ ಸುಜಾತ. ಓಕೆ. ಈ ಸುಜಾತ ಎನ್ನುವ ಹೆಣ್ಣು ಮಗಳು ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಭಿಕ್ಷೆ ಹಾಕಿರ್ತಾರೆ. ಯಾರಿಗೆ? ಈ ಬುದ್ಧರಿಗೆ, ಸರಿನಾ. ಹಾಗೆ ಈ ಗೌತಮ ಬುದ್ಧ ಅಥವಾ ಈ ಸಿದ್ಧಾರ್ಥನಿಗೆ ಚಿಕಿತ್ಸೆ ಕೊಟ್ಟಿರ್ತಕ್ಕಂತಹ ಒಬ್ಬ ಡಾಕ್ಟರ್ ಯಾರು ಅಂತ ಕೇಳ್ತಾರೆ, ವೈದ್ಯ ಯಾರು ಅಂತ ಕೇಳ್ತಾರೆ, ಜೀವಕ. ಓಕೆ. ಯಾರು? ಜೀವಕ ಎನ್ನುವ ವ್ಯಕ್ತಿ ಇವರಿಗೆ ಜೀವವನ್ನು ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಇವರು 80ನೇ ವಯಸ್ಸಿನಲ್ಲಿ ಇವ್ರು ಏನು ಅಗಲ್ತಾ ಇರ್ತಾರಲ್ವ, ಸೊ ಅವರಿಗೆ ಜಾಸ್ತಿ ಇವರಿಗೆ ಹುಷಾರಿರಲ್ಲ. ಓಕೆ. ಸೊ ಅವ್ರದ್ದು ಭಕ್ತರು ಏನು ಮಾಡಿರ್ತಾರೆ, ಮಾಂಸವನ್ನು ಇವ್ರು ಮುಂದ್ಗಡೆ ಇಟ್ಟಿರ್ತಾರೆ. ಸೊ ಅದಕ್ಕೆ ಭಕ್ತರಿಗೆ ನೋವು ಮಾಡಬಾರ್ದು ಅಂತ ಇವರು ಮಾಂಸ ತಿಂದು ಅವರು ಗಂಟಲಲ್ಲಿ ಮತ್ತು ಅವ್ರ ಹೊಟ್ಟೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅವರು ಡೆತ್ ಆಗ್ತಾರೆ. ಯಾರು? ಗೌತಮ ಬುದ್ಧನವರು, ಸರಿನಾ. ಸೊ ಅದರ ಸಲುವಾಗಿ ಏನು ಅಂದರೆ ಅವಾಗ ಅವರಿಗೆ ವೈದ್ಯರಾಗಿದ್ದವರು ಯಾರು ಅಂತ ಕೇಳ್ತಾರೆ. ಆ ವೈದ್ಯರು ಯಾರು ಅಂದರೆ ಜೀವಕ. ಓಕೆ. ಈ ಜೀವಕರ ಬಗ್ಗೆ ಕೇಳ್ತಾರೆ. ಹಾಗೆ ಈ ಹೀನಾಯನ ಮತ್ತು ಮಹಾಯಾನ ಅಂತ ಹೇಳಿದೆ. ಈ ಹೀನಾಯನ ಅನ್ನುವ ಬುಕ್ಕನ್ನು, ಓಕೆ, ಏನು ಹೇಳ್ತದೆ? ಹೀನಾಯನ ಅನ್ನುವ ಬುಕ್ ಏನಿದೆ ಅಂದರೆ ಮಹಾವಸ್ತು ಬರೆದಿದ್ದಾರೆ. ಮಹಾವಸ್ತುನ ಬಗ್ಗೆ ಹೇಳ್ತದೆ ಅದರಲ್ಲಿ. ಹಾಗೆ ಮಹಾಯಾನ ಬುಕ್ಕಲ್ಲಿ ಇದೊಂದು ಲಿಖಿತ ವಿಸ್ತಾರವಾದ ಬುಕ್ ಇದೆ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ ನೀವು. ಹಾಗೆ ಈ ವಜ್ರಯಾನ ಬುಕ್ ಇದೆ ಅಲ್ವಾ, ಈ ವಜ್ರಯಾನ ಬುಕ್ದಲ್ಲಿ ಮಾಟ ಮಂತ್ರ ಮತ್ತು ಮಿರಾಕಲ್ಸ್ಗಳು ಇದ್ದಾವೆ ಅಂತ ನಂಬ್ತಾರೆ, ಸರಿನಾ. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಬುದ್ಧನಿಗೆ ಸಂಬಂಧಿಸಿದ ಕಥೆಗಳು ಯಾವುದು ಅಂತ ಕೇಳ್ತಾನೆ. ಓಕೆ. ಈ ಬುದ್ಧನಿಗೆ ಸಂಬಂಧಿಸಿದ ಕಥೆಗಳು ಯಾವುದು ಅಂದರೆ ಜಾತಕ ಕಥೆಗಳು. ಓಕೆ. ಈ ಜಾತಕ ಕಥೆಗಳು ಯಾರಿಗೆ ಸಂಬಂಧಿಸಿದವೆ ಅಂತ ಕೇಳಿದ್ರೆ ಈ ಬುದ್ಧರಿಗೆ ಸಂಬಂಧಿಸಿದವೆ, ಸರಿನಾ. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನೋಡೋಣ ಬನ್ನಿ, ಒಂದು 50 ಪ್ರಶ್ನೆ. ಸೊ ಈಸಿ ಇದ್ದಾವೆ ಪ್ರಶ್ನೆಗಳು. ಏನು ಅಂದರೆ, ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ. ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ. ಬುದ್ಧನು ಎಲ್ಲಿ ಜನಿಸಿದ್ದ? ಲುಂಬಿನಿ ವನದಲ್ಲಿ. ಹಾಗೆ ಬುದ್ಧ ಧರ್ಮದ ಪ್ರಮುಖ ತತ್ವಗಳು ಯಾವುದು? ಅಷ್ಟಾಂಗ ಮಾರ್ಗಗಳು, ಜಸ್ಟ್ ಹೇಳಿದೆ ಅಲ್ವಾ, ಅದೇ. ಅದಾದ ನಂತರ ಚತುರ್ಸತ್ಯ ಮತ್ತು ದುಃಖದ ಮೂಲ ಕಾರಣ ಯಾವುದು? ತೃಷ್ಟೆ, ಮೀನ್ಸ್ ಕಾಮನೆ ಅನ್ನೋದೇ ದುಃಖದ ಮೂಲ ಕಾರಣ. ಹಾಗೆ ಆಸೆಯ ದುಃಖಕ್ಕೆ ಮೂಲ ಅಂತ ಬುದ್ಧ ಕೂಡ ಹೇಳಿದ್ದಾರೆ. ಓಕೆ. ಆ್ಯಂಡ್ ದೆನ್ ಬುದ್ಧನು ಯಾವ ರಾಜ್ಯದ ರಾಜಕುಮಾರನಾಗಿದ್ದ? ಶಾಕ್ಯ ರಾಜ್ಯದ್ದು. ಯಾಕಂದರೆ ಅವ್ರ ತಂದೆ ಶುದ್ಧೋಧನ ಕೂಡ ಅದೇ ರಾಜ್ಯದ ರಾಜರಾಗಿದ್ದರಲ್ವ, ಅದೇ ಗಣರಾಜ್ಯದ ರಾಜ್ಯ ಆಗಿದ್ರಲ್ವ. ಸೊ ಅದಕ್ಕೆ ಶಾಕ್ಯ ಕುಲದವರು, ಶಾಕ್ಯ ಗಣರಾಜ್ಯದ ರಾಜರಾಗಿದ್ದರು. ಹಾಗೆ ಬುದ್ಧನು ಎಷ್ಟು ವರ್ಷ ಧ್ಯಾನ ಮಾಡಿದರು ಅಂತ ಕೇಳಿದ್ರೆ 6 ವರ್ಷ ಧ್ಯಾನ ಮಾಡ್ತಾರೆ. ಓಕೆ. 6 ವರ್ಷ. ಹಾಗೆ ಅವರು ಎಲ್ಲಿ ಜ್ಞಾನೋದಯ ಪಡೆದರು? ಬೋಧಗಯಾದಲ್ಲಿ, ಸರಿನಾ. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವುದು? ತ್ರಿಪೀಠಕ, ಸರಿನಾ. ಹಾಗೆ ಬೌದ್ಧರು ಎಲ್ಲಿ ಪರಿನಿರ್ವಾಣ ಹೊಂದಿದರು? ಕುಶಿನಗರದಲ್ಲಿ ಅವರು ಪರಿನಿರ್ವಾಣ ಹೊಂದ್ತಾರೆ. ಎಷ್ಟನೇ ವಯಸ್ಸಿನಲ್ಲಿ? 80ನೇ ವಯಸ್ಸಿನಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೋಕ್ಷಕ್ಕೆ ಯಾವ ಮಾರ್ಗ ಅನುಸರಿಸಬೇಕು? ಅಷ್ಟಾಂಗ ಮಾರ್ಗಗಳ ಅನುಸರಿಸಬೇಕು. ಬುದ್ಧನ ಹತ್ತಿರದ ಶಿಷ್ಯ, ಬುದ್ಧನ ಪ್ರೀತಿಯ ಶಿಷ್ಯ ಯಾರು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ, ಇದು ಹೇಳಿರಲಿಲ್ಲ ನಾನು ನಿಮಗೆ ಜಸ್ಟ್. ಸೊ ಆನಂದ. ಓಕೆ. ಈ ಬುದ್ಧನ ಪ್ರೀತಿಯ ಶಿಷ್ಯ ಯಾರು ಅಂದರೆ ಆನಂದ, ಸರಿನಾ. ಹಾಗೆ ಬೌದ್ಧ ಶರಣಾಗತಿಯ 3 ಆಧಾರಗಳು ಯಾವುದು? ಬುದ್ಧ, ಧರ್ಮ ಮತ್ತು ಸಂಘ ಎನ್ನುವ 3 ಆಧಾರ ಸ್ತಂಭಗಳಿದ್ದಾವೆ ಬೌದ್ಧ ಧರ್ಮದಲ್ಲಿ. ಹಾಗೆ ನಿಷ್ಕಾಮ ಕರ್ಮ ಎಂದರೇನು ಅಂತ ಕೇಳ್ತಾನೆ. ಓಕೆ. ನಿಷ್ಕಾಮ ಕರ್ಮ ಎಂದರೇನು ಅಂದರೆ ಲಾಭ ನಿರೀಕ್ಷೆ ಇಲ್ಲದೆ ಕಾರ್ಯ ಮಾಡುವುದನ್ನೇ ನಾವು ನಿಷ್ಕಾಮ ಕರ್ಮ ಎಂದು ಕರೆಯುತ್ತೇವೆ. ಓಕೆ. ಅನಾತ್ಮವಾದ ಎಂದರೇನು ಅಂತ ಕೇಳ್ತಾನೆ. ಓಕೆ. ಇವೆಲ್ಲವೂ ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ವರ್ಡ್ಗಳೇ. ಈ ಅನಾತ್ಮವಾದ ಎಂದರೇನು ಅಂದರೆ ಆತ್ಮ ಅಸ್ತಿತ್ವವಿಲ್ಲ ಎನ್ನುವ ತತ್ವ ಎಂಬ ಹೇಳುತ್ತದೆ. ಓಕೆ. ಇದನ್ನು ಗೊತ್ತಿರಲಿ ನಿಮಗೆ. ಹಾಗೆ ದುಃಖದ ಮುಕ್ತಿಗೆ ಏನು ಮಾಡಬೇಕು? ಅಷ್ಟಾಂಗ ಮಾರ್ಗ ಅನುಸರಿಸಬೇಕು. ಬೌದ್ಧ ಧರ್ಮವನ್ನು ಹಬ್ಬಿಸಿದ ರಾಜ ಅಶೋಕ. ಹಾಗೆ ಇನ್ನೊಬ್ಬ ರಾಜ ಕನಿಷ್ಕ. ಹಾಗೆ ಇನ್ನೊಬ್ಬ ರಾಜ ಹರ್ಷವರ್ಧನ. 3 ಕೂಡ ಬೌದ್ಧ ಧರ್ಮವನ್ನೇ ಪ್ರಚಾರ ಮಾಡಿದ್ದಾರೆ. ಆ್ಯಂಡ್ ದೆನ್ ಈ ಬುದ್ಧನ ಮೊದಲ ಪ್ರವಚನ ಸ್ಥಳ ಯಾವುದು? ಸಾರನಾಥದ ಜಿಂಕೆಯವನ. ಮಧ್ಯಮ ಮಾರ್ಗ ಎಂದರೇನು? ಅತಿ ಸುಖ, ತಪ್ಪಿಸಿಲ್ಲದ
ತಪಸ್ಸಿಲ್ಲದ ಸರಳ ಮಾರ್ಗ. ಹಾಗೆ ತ್ರಿಪೀಠಕದ 3 ಭಾಗಗಳ್ಯಾವುದು? ಸುತ್ತಪೀಠಕ, ವಿನಯ ಪೀಠಕ ಮತ್ತು ಅಭಿಧಮ್ಮ ಪೀಠಕ. ಈ ವಿನಯ ಪೀಠಕ ಮತ್ತು ಸುತ್ತಪೀಠಕ ಮೊದಲೇ ಬೌದ್ಧ ಸಭೆಯಲ್ಲಿ ರೆಡಿ ಆದರೆ 3ನೇ ಬೌದ್ಧ ಸಭೆಯಲ್ಲಿ ರೆಡಿಯಾಗಿರುವ ಒಂದು ಪುಸ್ತಕ ಯಾವುದು ಅಂದರೆ ಅಭಿಧಮ್ಮ ಪೀಠಕ. ಸರಿನಾ? ಹಾಗೆ ಈ 21ನೇ ಪ್ರಶ್ನೆ ಏನಿದೆ ಅಂದರೆ, ಪ್ರಥಮ ಬೌದ್ಧ ಮಹಾಸಭೆಯಲ್ಲಿ ನಡೆಯಿತು ರಾಜಗೃಹದಲ್ಲಿ, 2ನೇದು ವೈಶಾಲಿಯಲ್ಲಿ, ತೃತೀಯ ಬೌದ್ಧ ಸಭೆಯನ್ನು ನಡೆಸಿಕೊಟ್ಟವ್ರು ಯಾರು? ಅಶೋಕ. ಅದರದ್ದು ಅಧ್ಯಕ್ಷರು ಯಾರು? ಮೊಗ್ಗಲಿಪುತ್ತ. ಓಕೆ, ಮೊಗ್ಗಲಿಪುತ್ತಿಸ ತಿಸಾರ್ ಅಂತ ಬರ್ತಾರೆ. ಓಕೆ, ಸೊ ಅವ್ರು ಮೊಗ್ಗಲಿಪುತ್ತಿಸ ಅನ್ನೋರು 3ನೇದ್ರದ್ದು ಅಧ್ಯಕ್ಷ ಆಗಿರ್ತಾರೆ. ಬಟ್ ಅದನ್ನು ನಡೆಸಿದವ್ರು ಯಾರು? ರಾಜ ಅಂದರೆ ಅಶೋಕ. 4ನೇದ್ರದ್ದು ಕಾಶ್ಮೀರದಲ್ಲಿ ನಡೀತದೆ. ಸರಿನಾ? ಹಾಗೆ ಬೌದ್ಧ ಶಾಖೆಗಳು ಯಾವುದಿದ್ದಾವೆ? ಹಿನಾಯನ ಮತ್ತು ಮಹಾಯಾನ. ಎಷ್ಟನೇ ಬೌದ್ಧ ಸಭೆಯಲ್ಲಿ ಇದು ವಿಂಗಡಣೆ ಆಯಿತು? 4ನೇ ಬೌದ್ಧ ಸಭೆಯಲ್ಲಿ. ಹಾಗೆ ಹಿನಾಯನದ ತತ್ವ ಏನಿದೆ? ವೈಯಕ್ತಿಕ ಮುಕ್ತಿ ಏನಿದೆ ಅಲ್ವಾ, ಈ ವೈಯಕ್ತಿಕ ಮುಕ್ತಿಯ ಬಗ್ಗೆ ಹೇಳೋದು ಯಾವುದು ಅಂದರೆ ಹಿನಾಯನ ತತ್ವ. ಮಹಾಯಾನ ತತ್ವ ಏನು ಹೇಳುತ್ತೆ? ಎಲ್ಲರ ಮುಕ್ತಿಯ ಬಗ್ಗೆ ಹೇಳುತ್ತೆ, ಜಗತ್ತಿನ ಮುಕ್ತಿಯ ಬಗ್ಗೆ ಹೇಳೋದು ಯಾವುದು ಅಂದರೆ ಮಹಾಯಾನ ತತ್ವ. ಸರಿನಾ? ಹಾಗೆ ವಜ್ರಯಾನ ಶಾಖೆ ಎಲ್ಲಿ ಹುಟ್ಟಿತು ಅಂತ ಕೇಳ್ತಾನೆ. ಓಕೆ, ಈ ವಜ್ರಯಾನ ಹುಟ್ಟಿರೋದು ಎಲ್ಲಿ ಅಂದರೆ ಟಿಬೇಟಲ್ಲಿ ಹುಟ್ಟಿದೆ. ಸರಿನಾ? ಹಾಗೆ ಬೌದ್ಧ ಧರ್ಮ ಹೆಚ್ಚು ಹರಡಿದ ದೇಶಗಳ್ಯಾವುದು ಅಂತ ಕೇಳ್ತಾನೆ. ಚೀನಾ, ಜಪಾನ್, ಶ್ರೀಲಂಕಾ, ಟಿಬೇಟಲ್ಲಿ ಈ ಬೌದ್ಧ ಧರ್ಮ ಜಾಸ್ತಿ ಹರಡಿಕೊಂಡಿದ್ದಾವೆ. ಹಾಗೆ ಈ ಪಂಚಶೀಲ ತತ್ವಗಳು ಅಂತ ಬರ್ತವೆ. ಓಕೆ, ಈ ಬೌದ್ಧ ಧರ್ಮದಲ್ಲಿ ಹಿಂಸೆಯಿಂದ ದೂರ ಇರು, ಸುಳ್ಳು ಮಾತು ಹೇಳಬೇಡ, ಕಳ್ತನ ಮಾಡಬೇಡ, ಓಕೆ, ಅಪರಿಗ್ರಹ, ಓಕೆ, ಆಸ್ತೇಯ, ಬ್ರಹ್ಮಚರ್ಯ ಅಂತ ಇವು ಬರ್ತವೆ. ಸೊ ಇವೆಲ್ಲವೂ ಕೂಡ ಎಲ್ಲಿ ಅಂದರೆ ಈ ಬೌದ್ಧ ಧರ್ಮದಲ್ಲಿ. ಸರಿನಾ? ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ, ಬೌದ್ಧ ಧರ್ಮ ಅಧಿಕೃತ ಧರ್ಮ ಮಾಡಿದ ರಾಜ ಯಾರು ಅಂತ ಕೇಳ್ತಾನೆ. ಓಕೆ, ಬೌದ್ಧ ಧರ್ಮವನ್ನು ಅಧಿಕೃತ ತನ್ನ ರಾಜಧರ್ಮವನ್ನಾಗಿ ಮಾಡ್ಕೊಂಡವ ಯಾರು? ಅಶೋಕ. ಯಾಕೆ? ಅವ್ರ ತಂದೆ ಬೇರೆ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು, ಹಾಗೆ ಅವರ ತಂದೆ ಮೀನ್ಸ್ ಚಂದ್ರಗುಪ್ತ ಮೌರ್ಯ ಅವರು ಜೈನ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ರು. ಸೊ ಮೊಟ್ಟ ಮೊದಲ ಬಾರಿಗೆ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ರಾಜ ಯಾರು ಅಂದರೆ ರಾಜ ಅಶೋಕ. ಸರಿನಾ? ಹಾಗೆ ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಿದ ಯುದ್ಧ ಯಾವುದು ಅಂದರೆ ಕಳಿಂಗ ಯುದ್ಧದ ನಂತರ ಅವರು ಸ್ವೀಕರಿಸ್ತಾರೆ. ಯಾರಿಂದ? ಉಪಗುಪ್ತನಿಂದ. ಸರಿನಾ? ಹಾಗೆ ಶ್ರೀಲಂಕಾಗೆ ಬೌದ್ಧ ಧರ್ಮವನ್ನು ಹಬ್ಬಿಸಿದವರು ಯಾರು ಅಂದರೆ ಸಂಘಮಿತ್ರೆ ಮತ್ತು ಮಹೇಂದ್ರ. ಓಕೆ, ಸೊ ಮಹೇಂದ್ರನವರು ಯಾರು? ಅಶೋಕನ ಪುತ್ರ. ಸಂಘಮಿತ್ರೆ ಅಶೋಕನ ಪುತ್ರಿ. ಅಶೋಕನಿಗೆ 2 ಪುತ್ರಿಯರು ಇರ್ತಾರೆ. ಒಬ್ರು ಸಂಘಮಿತ್ರೆ, ಇನ್ನೊಬ್ರು ಯಾರು? ಚಾರುಲತಾಗೆ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೆ? ನೇಪಾಳದ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸರಿನಾ? ಇದು ಗೊತ್ತಿರಲಿ. ಹಾಗೆ ಪ್ರಸಿದ್ಧ ಅಶೋಕನ ಶಾಸನ ಗಿರ್ನಾರ್ ಶಾಸನ, ಮತ್ತೆ ಬಬ್ರು ಶಾಸನದ ಬಗ್ಗೆ ಬುದ್ಧನ ಬಗ್ಗೆ ಹೇಳಿದೆ. ಸರಿನಾ? ಅದಂತ ರುಮಿಂಡೈ ಶಾಸನದ ಬಗ್ಗೆ ಶಾಸನದಲ್ಲಿ ಏನು ಹೇಳಿದೆ? ರುಮಿಂಡೈ ಶಾಸನದಲ್ಲಿ ಅಲ್ಲಿ ಬುದ್ಧನ ಜನ್ಮದ ಬಗ್ಗೆ ಹೇಳಿದೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಅಲ್ಲಿ ಟ್ಯಾಕ್ಸ್ ಕೂಡ ಅವರು ಕಡಿಮೆ ಮಾಡಿ ಬಂದಿರ್ತಾರೆ. ಯಾರು? ಅಶೋಕ ಅವರು. ಸರಿನಾ? ಹಾಗೆ ಪುನರ್ಜನ್ಮದ ನಿರ್ಧಾರ ತತ್ವ ಯಾವುದು? ಕರ್ಮ. ಮತ್ತು ಬೌದ್ಧ ಧ್ಯಾನಕ್ಕೆ ಪ್ರಭಾವಿತ ದೇಶ ಯಾವುದು? ಚೀನಾ. ಓಕೆ, ಚೀನಾ ದೇಶದ ಧರ್ಮ ಯಾವುದು ಅಂತ ಕೇಳ್ತಾನೆ? ಬೌದ್ಧ ಧರ್ಮವಾಗಿದೆ. ಸರಿನಾ? ಪಾಕಿಸ್ತಾನ ದೇಶದ ರಾಷ್ಟ್ರ ಧರ್ಮ ಯಾವುದು? ರಾಜ್ಯ ಧರ್ಮ ಯಾವುದು? ಇಸ್ಲಾಂ. ಹಾಗೆ ಬಾಂಗ್ಲಾದು ಇಸ್ಲಾಂ ಇದೆ. ಸರಿನಾ? ನೇಪಾಳದು ಹಿಂದೂ ಧರ್ಮವಾಗಿದೆ. ಸರಿನಾ? ಹಾಗೆ ಚೀನಾದು ಬೌದ್ಧ ಧರ್ಮವಾಗಿದೆ. ಸರಿನಾ? ಬಟ್ ನಮ್ಮ ಭಾರತದ ಯಾವುದಿದೆ? ಭಾರತ ಯಾವುದು ಧರ್ಮವಿಲ್ಲ. ಯಾಕಂದರೆ ನಾವು ಸೆಕ್ಯುಲರಿಸ್ಟು, ನಾವು ಜಾತ್ಯತೀತ ಅಂತ ನಾವು ಹೇಳ್ತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಬುದ್ಧನ ಜ್ಞಾನೋದಯದ ಚಿಹ್ನೆ ಯಾವುದು? ಧರ್ಮಚಕ್ರ ಪ್ರವರ್ತನ. ಓಕೆ, ಹಾಗೆ ಸಮತೆಯ ತತ್ವ ಯಾವುದು? ಬ್ರಹ್ಮ ವಿವರ ತತ್ವ ಅಂತ ಬರುತ್ತೆ. ಹಾಗೆ ಬೌದ್ಧದ ಪ್ರಸಿದ್ಧ ತೀರ್ಥಕ್ಷೇತ್ರ ಯಾವುದು? ಬೋಧಗಯ. ಸರಿನಾ? ಬೋಧಗಯ ಅನ್ನೋದು ಬೌದ್ಧ ಧರ್ಮದ ಅತ್ಯಂತ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಬೌದ್ಧ ಧರ್ಮದ ಸಹಾನುಭೂತಿ ತತ್ವ ಯಾವುದು? ಕರುಣ. ಓಕೆ, ಕರುಣ ಅನ್ನೋದು ಅವ್ರದ್ದು ಸಹಾನುಭೂತಿ ತತ್ವವಾಗಿದೆ. ಹಾಗೆ ಅಹಿಂಸೆಯನ್ನು ಹೆಚ್ಚು ಪ್ರಚಾರ ಮಾಡಿದವರು ಯಾರು? ರಾಜರ್ಷ ಅಶೋಕ. ಹಾಗೆ ಸಂಪೂರ್ಣ ಜ್ಞಾನ ಸಾರುವ ಗ್ರಂಥ ಯಾವುದು? ಸುತ್ತಪೀಠಕ. ಸರಿನಾ? ಸಂಪೂರ್ಣ ಜ್ಞಾನ ಸಾರುವುದು ಸುತ್ತಪೀಠಕ. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಕೇಳಿತಾನೆ. ಆ್ಯಂಡ್ ದೆನ್ ಬೌದ್ಧ ಧರ್ಮ ಭಾರತದಲ್ಲಿ ನಾಶವಾದ ಕಾರಣ ಏನು? ಹಿಂದೂ ಧರ್ಮದ ಪುನರ್ಜೀವನ. ಹಿಂದೂ ಧರ್ಮ ಮೊದಲು ಹಾಳಾಗ್ತಿದೆ ಅಂತ ಈ ಬೌದ್ಧ ಧರ್ಮ ಜೈನ ಧರ್ಮ ಸ್ಟಾರ್ಟ್ ಆಯಿತು. ಬಟ್ ನೆಕ್ಸ್ಟ್ ಮತ್ತೆ ಯಾವುದು ಪುನರ್ಜೀವನ ತಗೊಳ್ತದೆ. ಓಕೆ, ಮತ್ತೆ ಕನ್ಸ್ಟ್ರಕ್ಟ್ ಆಗುತ್ತೆ. ಓಕೆ, ಸೊ ಅವಾಗ ಮತ್ತೆ ಇದು ಬೌದ್ಧ ಧರ್ಮ ಏನಾಗುತ್ತೆ, ನಮ್ಮ ಭಾರತದಲ್ಲಿ ಅವನತಿ ಹೊಂದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಅವನತಿ ಹೊಂದ್ತಾ ಇಲ್ಲ, ಬಟ್ ಆದರೆ ಅವರ ಅನುಯಾಯಿಗಳು ಕಡಿಮೆ ಆಗ್ತಾ ಬರ್ತಾರೆ. ಯಾಕೆ? ಹಿಂದೂ ಧರ್ಮದಲ್ಲಿ ಮತ್ತೆ ಒಲವು ತೋರ್ಸೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಮಾಡ್ತಾರೆ. ಓಕೆ, ಸೊ ಇಷ್ಟೇ. ಬಟ್ ಚೀನಾದಲ್ಲಿ ಬೌದ್ಧ ಧರ್ಮವೇ ಶ್ರೇಷ್ಠ ಧರ್ಮವಾಗಿದೆ, ಬೌದ್ಧ ಧರ್ಮವೇ ಅವರ ರಾಷ್ಟ್ರ ಧರ್ಮವಾಗಿದೆ. ಹಾಗೆ ಬೌದ್ಧ ಧರ್ಮದ ಜನರೇ ಅಲ್ಲಿ ಜಾಸ್ತಿ ಇದ್ದಾರೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಬೌದ್ಧ ಧರ್ಮದ ಪ್ರಮುಖ ಉಪದೇಶ ಯಾವುದು? ದಾನ, ತಪಸ್ಸು ಮತ್ತು ಶಾಂತಿ. ಓಕೆ, ಹಾಗೆ ಬೌದ್ಧ ಧರ್ಮದ ಪ್ರಭಾವಿತ ಪ್ರದೇಶ ಯಾವುದು? ಏಷ್ಯಾ ಪ್ರದೇಶ. ಹಾಗೆ ಬೌದ್ಧ ಧರ್ಮದ ಪುಂಡರಿಕೆ ಯಾರು ಅಂತ ಕೇಳ್ತಾರೆ. ಓಕೆ, ಪದ್ಮ ಅಂತ ಬರುತ್ತೆ. ಆ್ಯಂಡ್ ದೆನ್ ಬೌದ್ಧ ಧರ್ಮದ ಪ್ರಮುಖ ಹಬ್ಬ ಯಾವುದು? ಬುದ್ಧ ಪೂರ್ಣಿಮಾ. ಸರಿನಾ? ಸೊ ಲಾಫಿಂಗ್ ಬುದ್ಧ ಏನು ಹೆಸರು ಹೇಳ್ಬೋದಾ? ಯಾವೊಂದು ಮಿಷನ್ ಹೆಸರು ಇದು ಲಾಫಿಂಗ್ ಬುದ್ಧ ಅನ್ನೋದು? ಹೇಳಿ. ಆ್ಯಂಡ್ ದೆನ್ ಧರ್ಮಚಕ್ರ ಪ್ರವರ್ತನೆ ಎಂದರೆ ಏನು ಅಂತ ಕೇಳ್ತಾನೆ. ಓಕೆ, ಧರ್ಮಚಕ್ರ ಪ್ರವರ್ತನೆ ಎಂದರೆ ಏನು ಅಂದರೆ ಬುದ್ಧನ ಬೋಧನೆಯ ಆರಂಭ ಅಂತ ನಂಗೆ ಅದರ ಅರ್ಥ. 5 ಜನರಿಗೆ ಏನು ಮೊಟ್ಟ ಮೊದಲ ಬಾರಿಗೆ ಈ ಕೊಂಡಣ್ಣ ಮತ್ತು ಎಲ್ಲರಿಗೂ ಕೂಡ ಬೋಧನೆ ಮಾಡ್ತಾರೆ ಗೊತ್ತಾ, 5 ಜನರಿಗೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ತೀವಿ. ಹಾಗೆ ಈ ಬೌದ್ಧ ಧರ್ಮದ ಐಕಾನಿಕ್ ಚಿಹ್ನೆ ಯಾವುದು ಅಂತ ಕೇಳ್ತಾನೆ. ಓಕೆ, ಚಿಹ್ನೆ ಯಾವುದು ಅಂದರೆ ಧರ್ಮಚಕ್ರ. ಆ ಧರ್ಮಚಕ್ರಕ್ಕೆ ಎಷ್ಟು ಕಡ್ಡಿಗಳಿದ್ದಾವೆ, ಎಷ್ಟು ಕೀಲುಗಳಿದ್ದಾವೆ ಅಂತ ಕೇಳಿದ್ರೆ
8 ಕಡ್ಡಿಗಳು ಕಂಡುಬರ್ತವೆ, 8 ಲೈನ್ಗಳು ಕಂಡುಬರ್ತವೆ. ಸರಿನಾ? ಇದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಸೊ ಇದಾಗಿತ್ತು ಇಲ್ಲಿವರೆಗೆ ಬೌದ್ಧ ಧರ್ಮದ ರಿಲೇಟೆಡ್ ಕ್ಲಾಸು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ಇಲ್ಲಿವರೆಗೂ ವಿಡಿಯೋ ನೋಡಿಯೂ ಕೂಡ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ನೆಕ್ಸ್ಟ್ RRB ಡಿ ಗ್ರೂಪ್ ಮತ್ತು NTPC ರಿಲೇಟೆಡ್ ಸ್ವಲ್ಪ ಸೈನ್ಸ್ ಕ್ವಶನ್ನ ಸ್ವಲ್ಪ ಜಾಸ್ತಿ ತರಬೇಕು ಅಂತ ಮಾಡ್ತಿದ್ದೀನಿ. ಓಕೆ, ಮೀನ್ಸ್ ಕ್ವಶನ್ನ ರೆಡಿ ಮಾಡಿದ್ದೀವಿ, ಬಟ್ ಕ್ಲಾಸ್ ಮಾಡಬೇಕಾದ ಒಂದೇ ಉಳಿದಿದೆ. ಸೊ ಆದಷ್ಟು ಬೇಗ ಏನು ಅಂದರೆ ನಿಮಗೆ ಸೈನ್ಸ್ ಕ್ಲಾಸ್ ಪ್ರೊವೈಡ್ ಮಾಡ್ತೀವಿ. ಯಾಕಂದರೆ ಸೈನ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಪ್ರಶ್ನೆಯನ್ನು ಕೇಳ್ತಾನಲ್ವ, ಸೊ ಡಿ ಗ್ರೂಪಲ್ಲಿ. ಸೊ ಅದರ ರಿಲೇಟೆಡ್ ಏನು ಅಂದರೆ ಸ್ವಲ್ಪ ಸೈನ್ಸ್ ಕ್ವಶನ್ಗಳನ್ನು ಸ್ವಲ್ಪ ಜಾಸ್ತಿ ತರ್ತೀವಿ. ಓಕೆ, ಸೊ ಅಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.